ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಅಮೃತವೆಂದು ಅರ್ಪಿಸುವ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸುಸ್ವಾಗತ. ಪವರ್ಡ್ ಬೈ ಫಾರ್ಚೂನ್ ಬಾಸ್ಮತಿ ರೈಸ್, ಜ್ಯುವೆಲರಿ ಪಾರ್ಟ್ನರ್ ಸುದರ್ಶನ್ ಜ್ಯುವೆಲರಿ, ಚಿಕ್ಕಪೇಟೆ, ಬೆಂಗಳೂರು. ವೀಕ್ಷಕರೇ, ಇದು ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಇರುವಂಥದ್ದು ಇತ್ತೀಚೆಗಷ್ಟೇ ವಿಜೃಂಭಣೆಯಿಂದ ನೆರವೇರಿಸಲಾದಂತಹ ವೈಕುಂಠ ಏಕಾದಶಿಯ ವಿಶೇಷ ಕಾರ್ಯಕ್ರಮಗಳು. ಮೊದಲನೇದಾಗಿ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರು ಪದ್ಮನಾಭನಗರ ಮತ್ತು ಸುಬ್ರಹ್ಮಣ್ಯಪುರದಲ್ಲಿ ಇರುವಂತಹ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯಕ್ಕೆ ಭೇಟಿ ನೀಡಿದ್ರು. ಆ ವಿಶೇಷ ದೃಶ್ಯಗಳನ್ನು ನಾವೀಗ ನೋಡ್ಕೊಂಡು ಬರೋಣ. ಓಂ ಶ್ರೇಯ ಕಾಂದಾಯ ಕಲ್ಯಾಣನಿಧೇ ನಿಧೇಸ್ವಿನಾಂ ಶ್ರೀಮದ್ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೈ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಭೂವೈಕುಂಠಪತಿ ಲಕ್ಷ್ಮೀನಾರಾಯಣ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಇವತ್ತಿನ ಈ ಒಂದು ವಿಶೇಷವಾಗಿರ್ತಕ್ಕಂಥ ಮಹೋತ್ಸವದಲ್ಲಿ ತಾಯಿ ಮಹಾಲಕ್ಷ್ಮಿನ ನಾವು ದರ್ಶನ ಮಾಡ್ತಾ ಇದ್ದೀವಿ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಮಹಾಲಕ್ಷ್ಮಿಯ ದರ್ಶನ ಮಾಡಿ ಶ್ರೀನಿವಾಸನ ದರ್ಶನಕ್ಕೆ ಹೊರಡೋಣ. ಗೋವಿಂದ ಗೋವಿಂದ. ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ನಮಸ್ತೆ ಗರುಡಾರೂಢೆ ಕೋಲಾಸುರ ಭಯಂಕರಿ ಸರ್ವಪಾಪಹರೆ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ಸರ್ವಜ್ಞೆ ಸರ್ವವರದೆ ಸರ್ವದುಷ್ಟ ಭಯಂಕರಿ ಸರ್ವದುಃಖ ಹರೆ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ಸಿದ್ಧಿ ಬುದ್ಧಿ ಪ್ರದೇ ದೇವಿ ಭುಕ್ತಿ ಮುಕ್ತಿ ಪ್ರದಾಯಿನಿ ಮಂತ್ರಮೂರ್ತೆ ಸದಾ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ಗೋವಿಂದ ಗೋವಿಂದ. ಏಡುಕೊಂಡಲವಾಡ ವೆಂಕಟರಮಣ ಗೋವಿಂದ ಗೋವಿಂದ. ಶ್ರೀ ಗೋವಿಂದರ ಲಕ್ಷ್ಮೀನಾರಾಯಣ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಈ ಶುಭ ಸಂದರ್ಭದಲ್ಲಿ ಸ್ವಾಮಿಗೆ ವಿಶೇಷವಾದಂತಹ ಅಲಂಕಾರ. ರಾಜ್ಯದಲ್ಲಿ ವಿಶ್ವದಲ್ಲಿ ಸಾಕಷ್ಟು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯಗಳಲ್ಲಿ ಸ್ವಾಮಿಗೆ ವಿಶೇಷವಾದಂತಹ ಲಕ್ಷ್ಮೀನಾರಾಯಣ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಗೆ ಭವ್ಯವಾದಂಥ ಅಲಂಕಾರ, ಭಕ್ತಸಾಗರ ನಿರಂತರವಾಗಿ ಹರಿದು ಬರ್ತದೆ. ಹಾಗೆ ಪ್ರತಿಯೊಬ್ಬರೂ ಸಹಿತ ಗೋವಿಂದನ ನಾಮಸ್ಮರಣೆಯನ್ನು ಭಾಳ ಶ್ರದ್ಧೆಯಿಂದ ಮಾಡ್ತಿದ್ದಾರೆ. ಗೋವಿಂದ ಗೋವಿಂದ. ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ. ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ. ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ. ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ. ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ. ಭಕ್ತವತ್ಸಲ ಗೋವಿಂದ ಭಾಗವತ ಪ್ರಿಯ ಗೋವಿಂದ. ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ. ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ. ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ.
ಮೇಘಶ್ಯಾಮ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಪುರಾಣ ಪುರುಷ ಗೋವಿಂದ ಪುಂಡರಿಕಾಕ್ಷ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ನಂದನಂದನ ಗೋವಿಂದ ನವನೀತ ಚೋರ ಗೋವಿಂದ ಗೋವಿಂದ ಹರಿ ಗೋವಿಂದ ಓಂ ಶ್ರೀ ಕಾಂದಾಯ ಕಲ್ಯಾಣನಿಧೇ ನಿಧೇಶ್ವರಾಂ ಶ್ರೀಮದ್ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ಗೋವಿಂದ ಗೋವಿಂದ ಗೋವಿಂದನ ನಾಮಸ್ಮರಣೆ. ಇವತ್ತು ಈ ವಿಶೇಷವಾಗಿರ್ತಕ್ಕಂತಹ ಸಾನ್ನಿಧ್ಯದಲ್ಲಿ ಇವತ್ತು ಬೆಂಗಳೂರಿನ ಸುಬ್ರಹ್ಮಣ್ಯಪುರಕ್ಕೆ ಸಂಬಂಧಪಟ್ಟಂತಹ ಬೆಂಗಳೂರಿನ ಉತ್ತರ ಭಾಗದಲ್ಲಿ ಅದರಲ್ಲೂ ಬಹಳ ಪ್ರಸಿದ್ಧಿ ಕ್ಷೇತ್ರ ವಸಂತಪುರ ಕ್ಷೇತ್ರ. ವಸಂತಪುರ ವಲ್ಲಭರಾಯ ಸ್ವಾಮಿ ದೇವಸ್ಥಾನದ ಸ್ವಲ್ಪ ತಳಭಾಗದಲ್ಲಿ ಬಂದರೆ ಇಲ್ಲೊಂದು ಸುಂದರವಾದಂತಹ ತಾಣ, ಬಹಳಷ್ಟು ಅಚ್ಚುಕಟ್ಟಾಗಿ ಚಿಕ್ಕದಾಗಿ ಚೊಕ್ಕಟವಾಗಿರ್ತಕ್ಕಂಥ ಸುಂದರವಾದಂತಹ ಒಂದು ಕೆರೆಯ ಇದು ದೇವರ ಕೆರೆ ಎಂಬತಕ್ಕಂತಹ ನಾಮಕರಣವಾಗಿರ್ತಕ್ಕಂಥದ್ದು. ಇದು ದೇವರ ಕೆರೆ, ದೇವರದೇ ಕೆರೆ, ದೇವರ ಕೆರೆ ಅಂತಕ್ಕಂಥದ್ದು. ಈ ಸಾನ್ನಿಧ್ಯದಲ್ಲಿ ನೆಲೆಗೊಂಡಿರತಕ್ಕಂಥ ಲಕ್ಷ್ಮೀ ವೆಂಕಟೇಶ್ವರನಿಗೆ ಇಲ್ಲಿ ನಡೀತಕ್ಕಂತಹ ವೈಭವೀಪೂರಿತವಾಗಿರ್ತಕ್ಕಂತಹ ಸಾಕಷ್ಟು ವಿಶೇಷವಾದ ಅಲಂಕಾರ. ವರ್ಷವೂ ಸಹಿತ ಭಾಳಷ್ಟು ಅಭಿವೃದ್ಧಿ ನಡೀತಾ ಇದೆ. ಏತದ್ವರ್ಷ ಈ ವರ್ಷವೂ ಸಹಿತ ಅಷ್ಟೇ ಅಭಿವೃದ್ಧಿಯಾಗಿ ಬರ್ತಕ್ಕಂತಹ ಭಕ್ತರನ್ನು ಆಕರ್ಷಿತವಾಗಿ ಬರ್ತಕ್ಕಂತಹ ಭಕ್ತರ ಕೋರಿಕೆಗಳನ್ನು ಶೀಘ್ರವಾಗಿ ನೆರವೇರಿಸ್ತಕ್ಕಂತಹ ಕಲ್ಯಾಣ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಸಾನ್ನಿಧ್ಯದಲ್ಲಿ ವಂಶ ಪಾರಂಪರಿಕವಾಗಿ ಸೇವೆ ನಡೆಸಿಕೊಂಡು ಬರ್ತಾ ಇದ್ದು, ಇವತ್ತಿನ ದಿವಸ ಬಹಳಷ್ಟು ವಿಶೇಷವಾಗಿ ನಾನಾ ಅಲಂಕಾರ ಅಂದರೆ ಪುಷ್ಪಗಳಿಂದ ಅಲಂಕಾರವನ್ನು ಮಾಡಿ ತಿರುಮಲ ತಿರುಪತಿಯಲ್ಲಿ ಸ್ವಾಮಿನ ನೋಡೋದೆಷ್ಟು ತೃಪ್ತಿಯೋ ಅದೇ ಪ್ರಕಾರವಾದಂತಹ ಅಲಂಕಾರವನ್ನು ಭಾಳಷ್ಟು ಅಚ್ಚುಕಟ್ಟಾಗಿ ನಡೆಸಿದ್ದಾರೆ ಈ ಆಲಯದಲ್ಲಿ. ಹಾಗೆ ಬರ್ತಕ್ಕಂತಹ ಭಕ್ತರು ಸಹಿತ ಸಾಗರೋಪಾದಿಯಲ್ಲಿ ಬರ್ತಿದ್ದಾರೆ. ಎಲ್ಲರ ಕೋರಿಕೆ, ಎಲ್ಲರೂ ಸಹಿತ ಬೇಡ್ತಿರ್ತಕ್ಕಂಥದ್ದು ಗೋವಿಂದನ ನಾಮಸ್ಮರಣೆ, ಹರಿಕೀರ್ತನ, ಗೋವಿಂದ ಗೋವಿಂದ ಎಂಬತಕ್ಕಂತಹ ನಾಮಾಂಕಿತವನ್ನು. ಬನ್ನಿ, ಲೋಕ ಕಲ್ಯಾಣಾರ್ಥವಾಗಿ ಲೋಕದಲ್ಲಿರ್ತಕ್ಕಂಥ ಸಂಕಷ್ಟಗಳು ದೂರ ಆಗಬೇಕು. ಅದಕ್ಕಾಗಿ ಶ್ರೀನಿವಾಸನ ಬಳಿ ಸಾಮೂಹಿಕವಾಗಿರ್ತಕ್ಕಂಥ ಲೋಕ ಕಲ್ಯಾಣಾರ್ಥವಾದಂತಹ ಒಂದು ಮಹಾಸಂಕಲ್ಪವನ್ನು ಮಾಡಿಸೋಣ. ಗೋವಿಂದ ಗೋವಿಂದ. ವಜ್ರಮಕುಟಧರ ಗೋವಿಂದ ವರಾಹಮೂರ್ತಿ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಗೋಪಿ ಜನಪ್ರಿಯ ಗೋವಿಂದ ಗೋವರ್ಧನೋದ್ಧಾರ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ದಶರಥನಂದನ ಗೋವಿಂದ ದಶಮುಖ ಮರ್ದನ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಪಕ್ಷಿವಾಹನ ಗೋವಿಂದ ಪಾಂಡವ ಪ್ರಿಯನೇ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ
ಮತ್ಸ್ಯಕೂರ್ಮ ಗೋವಿಂದ ಮಧುಸೂದನ ಹರಿ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ವರಾಹ ನೃಸಿಂಹ ಗೋವಿಂದ ವಾಮನ ಭೃಗುರಾಮ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಬಲರಾಮಾನುಜ ಗೋವಿಂದ ಬೌದ್ಧ ಕಲ್ಕಿ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ವೇಣುಗಾನಲೊಲ ಗೋವಿಂದ ವೆಂಕಟರಮಣ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಇವತ್ತಿನ ದಿನ ವೈಕುಂಠ ಏಕಾದಶಿಯ ದಿನದಂದು ನಡೆದಂತಹ ವಿಶೇಷ ಕಾರ್ಯಕ್ರಮಗಳನ್ನು ನೋಡ್ತಾ ಇದ್ದೀವಿ. ಈಗ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು JP ನಗರದಲ್ಲಿ ಇರುವಂತಹ ಶ್ರೀ ಯೋಗ ನರಸಿಂಹ ದೇವಾಲಯಕ್ಕೆ ಭೇಟಿ ನೀಡಿ ನೆರವೇರಿಸಿದಂತಹ ವಿಶೇಷ ದೃಶ್ಯಗಳನ್ನು ನೋಡ್ಕೊಂಡು ಬರೋಣ.
ಕಾಂದಾಯ ಕಲ್ಯಾಣ ನಿಧೇ ನಿಧೇ ಸ್ವನಾಂ ಶ್ರೀಮದ್ ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ತಿರುಮಲಗಿರಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಸಾನ್ನಿಧ್ಯದಲ್ಲಿ ಲಕ್ಷ್ಮೀ ನರಸಿಂಹನ ಯೋಗ ನರಸಿಂಹನ ದರ್ಶನ ಮಾಡ್ತಾ ಇದ್ದೀವಿ. ನರಸಿಂಹ ಓಂ ಲಕ್ಷ್ಮೀ ನರಸಿಂಹಾಯ ನಮಃ, ಓಂ ಲಕ್ಷ್ಮೀ ನರಸಿಂಹಾಯ ನಮಃ, ಓಂ ಲಕ್ಷ್ಮೀ ನರಸಿಂಹಾಯ ನಮಃ. ನಿನ್ನ ಪಾವನ ನಾಮದ ಧ್ಯಾನ ನಮ್ಮ ಮಾನಸಿಕ ಪೂಜೆಯು ತಂದೆ. ನಿನ್ನ ಮಂಗಳ ರೂಪ ದರ್ಶನ ನಮ್ಮ ನೇತ್ರಗಳ ಭಾಗ್ಯವು ದೇವ. ಜಯ 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 ವೆಂಕಟೇಶನೇ, ಜಯ ಜಯ ಶ್ರೀಗಿರಿ ಶ್ರೀನಿವಾಸನೇ. ಭಕ್ತ ಬಾಂಧವ
ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ವೈಕುಂಠ ಏಕಾದಶಿಯ ದಿನದಂದು ನಡೆದಂತಹ ಅದ್ಧೂರಿ ವಿಜೃಂಭಣೆಯ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇದ್ದೀವಿ. ಈಗ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರು ಇತ್ತೀಚೆಗಷ್ಟೇ ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕು ಕರಿಯಪ್ಪನದೊಡ್ಡಿಯಲ್ಲಿ ಇರುವಂತಹ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿದರು. ಅಲ್ಲಿ ಸ್ವಾಮಿಯ ಕಲ್ಯಾಣೋತ್ಸವವನ್ನು ಬಹಳ ಅದ್ಧೂರಿಯಾಗಿ ವಿಜೃಂಭಣೆಯಿಂದ ಏರ್ಪಡಿಸಲಾಗಿತ್ತು. ಇಲ್ಲಿ ಪ್ರಪ್ರಥಮವಾಗಿ ಗುರುಜಿಯವರು ದೇವಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ನಂತರ ಅವರನ್ನು ಅದ್ಧೂರಿ ಮೆರವಣಿಗೆ ಮುಖಾಂತರ ದೇವಸ್ಥಾನಕ್ಕೆ ಕರೆತರಲಾಯಿತು. ಈ ಎಲ್ಲ ವಿಶೇಷ ದೃಶ್ಯಗಳನ್ನು ನಾವೀಗ ನೋಡ್ಕೊಂಡು ಬರೋಣ. ದುರ್ಗೆಯು ನಿಂತ ಸನ್ನಿಧಿ ಭಕ್ತರ ಭಾಗ್ಯದ ನವನಿಧಿ. ದುರ್ಗೆಯು ನಿಂತ ಸನ್ನಿಧಿ ಭಕ್ತರ ಭಾಗ್ಯದ ನವನಿಧಿ. ಮಧುವಾಹಿನಿಯ ತೀರದಿ ಮಧುವಾಹಿನಿಯ ತೀರದಿ ಮಲ್ಲಯಂಬ ಅಭಿದಾನದಿ ಮೆರೆದಿದೆ ಕ್ಷೇತ್ರವು ಚಂದದಿ. ದುರ್ಗೆಯು ನಿಂತ ಸನ್ನಿಧಿ ಭಕ್ತರ ಭಾಗ್ಯದ ನವನಿಧಿ ನವನಿಧಿ. ಶತಮಾನದ ಪೂರ್ವದಲ್ಲಿ ಕರ್ಹಾಡ ವಿಪ್ರರ ಸಂಕಲ್ಪದಲ್ಲಿ ಶತಮಾನದ ಪೂರ್ವದಲ್ಲಿ ಕರ್ಹಾಡ ವಿಪ್ರರ ಸಂಕಲ್ಪದಲ್ಲಿ ಸ್ಥಾಪಿತಳಾದಳು ಶ್ರೀಚಕ್ರದಲ್ಲಿ ಸ್ಥಾಪಿತಳಾದಳು ಶ್ರೀಚಕ್ರದಲ್ಲಿ ದರ್ಪಣ ಬಿಂಬದ ಸ್ವರೂಪದಲ್ಲಿ. ದುರ್ಗೆಯು ನಿಂತ ಸನ್ನಿಧಿ ಭಕ್ತರ ಭಾಗ್ಯದ ನವನಿಧಿ ನವನಿಧಿ. ನಡೆದಿದೆ ಅನುದಿನ ಅನ್ನದಾನ ಮಲ್ಲ ದುರ್ಗೆಯ ಶುಭ ವರದಾನ. ನಡೆದಿದೆ ಅನುದಿನ ಅನ್ನದಾನ ಮಲ್ಲ ಅನ್ನಪೂರ್ಣೆಯ ಶುಭ ವರದಾನ. ಕ್ಷೇತ್ರದಿ ನಡೆಸಲು ಅನ್ನ ಪ್ರಾಶನ ಕ್ಷೇತ್ರದಿ ನಡೆಸಲು ಅನ್ನ ಪ್ರಾಶನ. ಮಕ್ಕಳ ಬಾಳೆಲ್ಲ ಭಾಗ್ಯದೌತಣ. ದುರ್ಗೆಯು ನಿಂತ ಸನ್ನಿಧಿ ಭಕ್ತರ ಭಾಗ್ಯದ ನವನಿಧಿ ನವನಿಧಿ. महर्षि हे तपस्वी हे ज्ञानदातनु हे महर्षि हे तपस्वी हे शांति दूतनु हे महर्षि हे तपस्वी हे ज्ञानदातनु हे महर्षि हे तपस्वी हे शांति दूतनु. nadir dom nadir
महर्षि हे तपस्वी निशान्ति दूतनु ಸ್ವರತರಂಗದಲ್ಲಿ ಕಣ್ಣ ರೇಖೆಯಲ್ಲಿ ತಿಳಿಯುವೆ ಮನುಜನ ಕಷ್ಟಗಳ ಸ್ವರತರಂಗದಲ್ಲಿ ಕಣ್ಣ ರೇಖೆಯಲ್ಲಿ ತಿಳಿಯುವೆ ಮನುಜನ ಕಷ್ಟಗಳ ಸುಲಭ ರೀತಿ ಪರಿಹಾರ ತಿಳಿಸಿ ನೀಡುವೆ ನಮಗೆ ನೆಮ್ಮದಿಯ ಗುರು ನೆಮ್ಮದಿಯ ನೀಡುವೆಯ ನಮ್ಮ ಆರಾಧನೆಯ ನೀ ಸ್ವೀಕರಿಸುವೆಯ ಗುರು ನೆಮ್ಮದಿಯ ನೀಡುವೆಯ ನಮ್ಮ ಆರಾಧನೆಯ ನೀ ಸ್ವೀಕರಿಸುವೆಯ हे महर्षि हे तपस्वी नी ज्ञानदातनु हे महर्षि हे तपस्वी नी शान्ति दूतनु ವನಸಿರಿಗಳ ವ್ಯಾಖ್ಯಾನ ನೀಡಿ ವ್ಯಾಧಿಯ ಕಳೆಯುವ ವೈದ್ಯನು ನೀ ವನಸಿರಿಗಳ ವ್ಯಾಖ್ಯಾನ ನೀಡಿ ವ್ಯಾಧಿಯ ಕಳೆಯುವ ವೈದ್ಯನು ನೀ ಶಾಂತಿಯ ಸಾರುತ್ತ ಪ್ರೀತಿಯ ತೋರುವ ಶೋಭಿಸುತ್ತಿರೋ ಶ್ವೇತಾಂಬರಿಣಿ ಆನಂದ ಮಹರ್ಷಿಯ ನೋಡುವೆಯ ನಮ್ಮ ಗುರುವಿನ ಆಶೀರ್ವಚನವ ಪಡೆಯುವೆಯ ಆನಂದ ಮಹರ್ಷಿಯ ನೋಡುವೆಯ ನಮ್ಮ ಗುರುವಿನ ಆಶೀರ್ವಚನವ ಪಡೆಯುವೆಯ ವೈಕುಂಠ ಏಕಾದಶಿಯ ವಿಶೇಷ ಕಾರ್ಯಕ್ರಮವನ್ನು ಇವತ್ತು ನಾವು ವೀಕ್ಷಿಸ್ತಾ ಇದ್ದೀವಿ. ಇಲ್ಲಿ ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕು ಕರಿಯಪ್ಪನ ದೊಡ್ಡಿಯಲ್ಲಿ ಇರುವಂತಹ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಗುರುಜಿಯವರು ಭೇಟಿ ನೀಡಿ ದೇವಿಗೆ ಪೂಜೆನ ಸಲ್ಲಿಸಿ ಅದ್ದೂರಿ ಮೆರವಣಿಗೆ ನಂತರ ವೆಂಕಟೇಶ್ವರ ಸ್ವಾಮಿಗೆ ವಿಶೇಷ ಪೂಜೆನ ಸಲ್ಲಿಸಿದ್ದಾರೆ. ಆ ಪೂಜಾ ಕಾರ್ಯದಲ್ಲಿ ನಾವು ಕೂಡ ಭಾಗಿಯಾಗೋಣ. ಕೇಶವಾಯ ನಮಃ ಶ್ರೀ ಶ್ರೀನಿವಾಸಂ श्रीवेङ्कटेशं मनसा स्मरामि ಮಾಧವಾಯ ನಮಃ ಶ್ರೀ ಶ್ರೀನಿವಾಸಂ श्रीवेङ्कटेशं मनसा स्मरामि ಶ್ರೀ ವಿಷ್ಣವೇ ನಮಃ ಶ್ರೀ ಶ್ರೀನಿವಾಸಂ श्रीवेङ्कटेशं मनसा स्मरामि ರಾಮಾಯ ನಮಃ ಶ್ರೀ ಶ್ರೀನಿವಾಸಂ श्रीवेङ्कटेशं मनसा स्मरामि ಕೃಷ್ಣಾಯ ನಮಃ ಶ್ರೀ ಶ್ರೀನಿವಾಸಂ श्रीवेङ्कटेशं मनसा स्मरामि ಪದ್ಮನಾಭಾಯ ನಮಃ ಓಂ ಶ್ರೇಃ ಕಾಂದಾಯ ಕಲ್ಯಾಣ ನಿಧೇ ನಿಧೇಶ್ವರಾಂ ಶ್ರೀಮದ್ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ ನಿರಂಜನಾಯ ವಿದ್ಮಹೇ ನಿರಾಭಾಸಾಯ ಧೀಮಹಿ ತನ್ನ ಶ್ರೀನಿವಾಸ ಪ್ರಚೋದಯಾತ್. ಕಲ್ಯಾಣ ಶ್ರೀ ಲಕ್ಷ್ಮೀ ವೆಂಕಟೇಶ್ವರಾಯ ನಮಃ. ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಸಾನ್ನಿಧ್ಯ ಕರಿಯಪ್ಪನ ದೊಡ್ಡಿಯಲ್ಲಿ ನಾವಿದ್ದೇವೆ. ಚನ್ನಪಟ್ಟಣ ಕರಿಯಪ್ಪನ ದೊಡ್ಡಿನಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹಿತ ಸ್ವಾಮಿಗೆ ವೈಕುಂಠ ಏಕಾದಶಿ ಎಂದು ಜನಸಾಗರ ಹರಿದು ಬರ್ತಾ ಇದೆ. ಇದೊಂದು ಚಿಕ್ಕದಾದಂತಹ ಪುಟ್ಟದಾದಂತಹ ಗ್ರಾಮ ಆದರೂ ಸ್ವಾಮಿ ಇಲ್ಲಿ ನೆಲೆ ನಿಂತಿದ್ದಾನೆ. ಇದಕ್ಕೆ ಚಿಕ್ಕ ತಿರುಪತಿ ಅಂತಲೂ ಹೆಸರಿದೆ. ಇಂತಹ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯಕ್ಕೆ ಈ ಭಾಗದ ಸುತ್ತಮುತ್ತ ಇರ್ತಕ್ಕಂತಹ ಎಲ್ಲ ರೈತ ಬಾಂಧವರು ಶ್ರದ್ಧೆಯಿಂದ ಸ್ವಾಮಿಯ ಬಳಿ ಬಂದು ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡ್ತಾರೆ. ಅಂತಹ ಪ್ರಾರ್ಥನೆ ಸಲ್ಲಿಸ್ತಕ್ಕಂತಹ ಈ ಕ್ಷೇತ್ರ ಕರಿಯಪ್ಪನ ದೊಡ್ಡಿ ಚನ್ನಪಟ್ಟಣ ತಾಲೂಕಲ್ಲಿ ಇರ್ತಕ್ಕಂಥದ್ದು. ಸ್ವಾಮಿಯ ಸಾನ್ನಿಧ್ಯದಲ್ಲಿ ವಿಶೇಷವಾದಂತಹ ಪವಾಡಗಳೇ ಇದೆ. ಶ್ರದ್ಧೆಯಿಂದ ಭಕ್ತಿಯಿಂದ ಯಾರು ಏನು ಕೇಳಿದ್ರು ಸಹಿತ ಸ್ವಾಮಿ ದಯಪಾಲಿಸ್ತಾ ಇದ್ದಾನೆ. ಅಂತಹ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ಇವತ್ತು ನಾವು ನೀವೆಲ್ಲರೂ ಇದ್ದೇವೆ. ಗೋವಿಂದ 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 ಗೋವಿಂದ
శ్రీధరాయ నమః శ్రీ శ్రీనివాసం శ్రీ వెంకటేశం మనసా స్మరామి శ్రీకరాయ నమః శ్రీ శ్రీనివాసం శ్రీ వెంకటేశం మనసా స్మరామి బలభద్రాయ నమః శ్రీ శ్రీనివాసం శ్రీ వెంకటేశం మనసా స్మరామి త్రివిక్రమాయ నమః శ్రీ శ్రీనివాసం శ్రీ వెంకటేశం మనసా స్మరామి మహతే నమః శ్రీ శ్రీనివాసం శ్రీ వెంకటేశం మనసా స్మరామి హృషికేశాయ నమః శ్రీ శ్రీనివాసం శ్రీ వెంకటేశం మనసా స్మరామి అచ్యుతాయ నమః శ్రీ శ్రీనివాసం శ్రీ వెంకటేశం మనసా స్మరామి ముకుందాయ నమః శ్రీ శ్రీనివాసం శ్రీ వెంకటేశం మనసా స్మరామి గోవిందాయ నమః శ్రీ శ్రీనివాసం శ్రీ వెంకటేశం మనసా స్మరామి వరదాయనే నమః శ్రీ శ్రీనివాసం శ్రీ వెంకటేశం మనసా స్మరామి శేషసాయినే నమః శ్రీ శ్రీనివాసం శ్రీ వెంకటేశం మనసా స్మరామి విభవే నమః శ్రీ శ్రీనివాసం శ్రీ వెంకటేశం మనసా స్మరామి స్వభువే నమః శ్రీ శ్రీనివాసం శ్రీ వెంకటేశం మనసా స్మరామి విష్ణువే నమః శ్రీ శ్రీనివాసం శ్రీ వెంకటేశం మనసా స్మరామి కాలయంత్రే నమః శ్రీ శ్రీనివాసం శ్రీ వెంకటేశం మనసా స్మరామి కాలాయ నమః శ్రీ శ్రీనివాసం శ్రీ వెంకటేశం మనసా స్మరామి కాలాంతకాయ నమః కళ్యాణాద్భుతగాత్రాయ కామిధార్థప్రదాయినీం శ్రీమద్వెంకటనాథాయాం శ్రీనివాసాయ మంగళం నిరంజనాయ విద్మహే నిరాభాసాయ ధీమహి తన్న శ్రీనివాస ప్రచోదయాత్. శ్రీనివాಸ ಗೋವಿಂದ 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 ಗೋವಿಂದ. ಸ್ವಾಮಿನ ನೋಡಲಿಕ್ಕೆ ಎರಡು ಕಣ್ಗಳು ಸಾಲದು. ಕಲಿಯುಗ ವರದ ನಿತ್ಯ ಕಲ್ಯಾಣೋತ್ಸವ ಪ್ರಿಯ ತಿರುಮಲ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ತಿರುಮಲದಲ್ಲಿ ಇವತ್ತಿನ ದಿವಸ ಸಾಕಷ್ಟು ಜನಸಾಗರ. ಹಾಗೆ ರಾಜ್ಯದಾದ್ಯಂತ ಇರತಕ್ಕಂಥ ಪ್ರತಿಯೊಂದು ಕ್ಷೇತ್ರಗಳಲ್ಲೂ ಇವತ್ತು ಜನಸಾಗರವೇ. ಅದರಲ್ಲೂ ಪ್ರತಿಯೊಬ್ಬ ಭಕ್ತರಿಗೂ ಸಹಿತ ಭಗವಂತನ ಧ್ಯಾನ ಮಾಡಲಿಕ್ಕೆ, ಪೂಜಿಸಲಿಕ್ಕೆ, ಅರ್ಚನೆ ಮಾಡಲಿಕ್ಕೆ ಅಷ್ಟೇ ವಿಶೇಷವಾದದ್ದು. ಅದರಲ್ಲೂ ಇವತ್ತಿನ ತಿಥಿವಾರ ನಕ್ಷತ್ರ ಯೋಗ ಫಲ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಜನ್ಮದಾರಭ್ಯ ಮಾಡಿರ್ತಕ್ಕಂತಹ ಪ್ರಾರಬ್ಧ ಕರ್ಮಗಳನ್ನು ದೂರ ಮಾಡ್ಕೋಬೇಕಾದ್ರೆ ಇಂತಹ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯಗಳಲ್ಲಿ, ಅದರಲ್ಲೂ ಇಂತಹ ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯಕ್ಷೇತ್ರದಲ್ಲಿ ಸ್ವಾಮಿನ ಪ್ರಾರ್ಥನೆ ಮಾಡಿ ಕಲಿಯುಗ ವರದ ನಿತ್ಯ ಕಲ್ಯಾಣೋತ್ಸವ ಪ್ರಿಯ ಸ್ವಾಮಿ ಬೇಡಿದ ವರಗಳನ್ನು ಶೀಘ್ರವಾಗಿ ದಯಪಾಲಿಸ್ತಕ್ಕಂಥವನು ಗೋವಿಂದ ಗೋವಿಂದ ಅಂತ ಹೇಳುವಂಥ ಸನ್ನಿವೇಶಕ್ಕೆ ಸ್ವಾಮಿ ತಮ್ಮ ಬಲಹಸ್ತದಿಂದ ಪ್ರಸಾದವನ್ನು ಕೊಟ್ಟಿದ್ದನ್ನು ತಾವೆಲ್ಲರೂ ನೋಡಿದ್ರಿ. ಬಹುಶಃ ಈ ಕಲಿಯುಗದಲ್ಲಿ ಇದೇ ವಿಶೇಷ. ಒಂದು ಅಗೋಚರವಾಗಿರೋ ಶಕ್ತಿ ಇದೆ, ಆ ಶಕ್ತಿನ ನಂಬಿ ಬದುಕ್ತಿದ್ದೇವೆ ಅಂದರೆ ಅದು ತಪ್ಪಲ್ಲ. ಅಣುರೇಣು ತೃಣಕಾಷ್ಟವು ಆತನ ಅಧೀನವೇ. ಯಾರು ಶ್ರದ್ಧೆಯಿಂದ ಭಕ್ತಿಯಿಂದ ಗೋವಿಂದನ ನಾಮಸ್ಮರಣೆ ಮಾಡ್ತಾರೋ ಅವರ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ. ಅಂತಹ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ಚನ್ನಪಟ್ಟಣದ ಈ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ಚನ್ನಪಟ್ಟಣದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಕಲ್ಯಾಣ ಲಕ್ಷ್ಮೀ ವೆಂಕಟೇಶ್ವರ ಈ ಕ್ಷೇತ್ರಕ್ಕೆ ಬೃಹದಾಕಾರವಾಗಿ ಬೆಳೆದು ನಿಂತಿರ್ತಕ್ಕಂಥದ್ದು, ಬರ್ತಕ್ಕಂತಹ ಭಕ್ತರನ್ನು ಸಲಹುತ್ತಿರ್ತಕ್ಕಂಥದ್ದು. ಜೊತೆಗೆ ವರ್ಷಕ್ಕೊಮ್ಮೆ ಈ ಕ್ಷೇತ್ರದಿಂದ ತಿರುಮಲ ತಿರುಪತಿಗೆ ಮೂಲ ಸಾನ್ನಿಧ್ಯಕ್ಕೂ ಸಹಿತ ಸಾವಿರಾರು ಜನ ಭಕ್ತರು ಇಲ್ಲಿಂದ ನಡ್ಕೊಂಡು ಹೋಗುವಂಥ ಪದ್ಧತಿ ಇದೆ. ಏನೇ ಆದರೂ ಸ್ವಾಮಿ ಬಳಿ ನಡೆಯತಕ್ಕಂತಹ ಸೇವೆಗಳು ಬಹಳ ವಿಶೇಷ. ಪ್ರತಿ ಶನಿವಾರ ಸ್ವಾಮಿಗೆ ನಡೆಯುವಂಥ ಅಭಿಷೇಕ ಅದು ಮತ್ತಷ್ಟು ವಿಶೇಷ. ಶ್ರವಣ ನಕ್ಷತ್ರದಲ್ಲಿ ಸ್ವಾಮಿಯ ಜನ್ಮ ನಕ್ಷತ್ರ ಶ್ರವಣ ನಕ್ಷತ್ರ. ಆ ಶ್ರವಣ ನಕ್ಷತ್ರ ಬಂದಾಗ ಇಲ್ಲಿ ನಡೆಯುವಂತಹ ಅಭಿಷೇಕ ನೋಡಲಿಕ್ಕೆ ಎರಡು ಕಣ್ಗಳು ಸಾಲಲ್ಲ. ಅಂತಹ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ಇವತ್ತು ನಾವು ನೀವಿದ್ದೇವೆ. ಗೋವಿಂದನ ನಾಮಸ್ಮರಣೆಯನ್ನು ಮತ್ತೊಮ್ಮೆ ಮಾಡೋಣ. ಗೋವಿಂದ 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 ಗೋವಿಂದ. శ్రీ శ్రీనివాసం శ్రీ వెంకటేశం మనసా స్మరామి అఖిలాయ నమః శ్రీ శ్రీనివాసం శ్రీ వెంకటేశం మనసా స్మరామి కాలగమ్యాయ నమః శ్రీ శ్రీనివాసం శ్రీ వెంకటేశం మనసా స్మరామి శంభవే నమః శ్రీ శ్రీనివాసం శ్రీ వెంకటేశం మనసా స్మరామి క్షేమకరాయ నమః శ్రీ శ్రీనివాసం శ్రీ వెంకటేశం మనసా స్మరామి క్షేత్రప్రియాయ నమః శ్రీ శ్రీనివాసం శ్రీ వెంకటేశం మనసా స్మరామి బింబరూపిణే నమః శ్రీ శ్రీనివాసం శ్రీ వెంకటేశం మనసా స్మరామి. ಇವತ್ತು
ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕು ಕರಿಯಪ್ಪನ ದೊಡ್ಡಿಯಲ್ಲಿ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು ವೆಂಕಟೇಶ್ವರ ಸ್ವಾಮಿಗೆ ಸಲ್ಲಿಸಿದಂತಹ ವಿಶೇಷ ಪೂಜಾ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ವೈಕುಂಠ ಏಕಾದಶಿ ಪ್ರಯುಕ್ತ ನಡೆದಂತಹ ಅದ್ಧೂರಿ ಕಾರ್ಯಕ್ರಮ ಇದು. ಇಲ್ಲಿ ಅಪಾರ ಜನಸಂಖ್ಯೆನೇ ಸೇರಿತ್ತು. ಆ ಜನರನ್ನ ಉದ್ದೇಶಿಸಿ ಗುರೂಜಿಯವರು ಅನೇಕ ಅರ್ಥಪೂರ್ಣ ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದಾರೆ. ಬನ್ನಿ ಆ ವೇದಿಕೆ ಕಾರ್ಯಕ್ರಮವನ್ನು ನಾವೀಗ ವೀಕ್ಷಿಸೋಣ. ಗುಣವತೆ ನಮಃ ಶ್ರೀ ಶ್ರೀನಿವಾಸಂ ಶ್ರೀ ವೆಂಕಟೇಶಂ ಮನಸಾ ಸ್ಮರಾಮಿ ಗುಣಗಮ್ಯಾಯ ನಮಃ ಶ್ರೀ ಶ್ರೀನಿವಾಸಂ ಶ್ರೀ ವೆಂಕಟೇಶಂ ಮನಸಾ ಸ್ಮರಾಮಿ ಗುಣಾತೀತಾಯ ನಮಃ ಶ್ರೀ ಶ್ರೀನಿವಾಸಂ ಶ್ರೀ ವೆಂಕಟೇಶಂ ಮನಸಾ ಸ್ಮರಾಮಿ ಗುಣಪ್ರಿಯಾಯ ನಮಃ ಶ್ರೀ ಶ್ರೀನಿವಾಸಂ ಶ್ರೀ ವೆಂಕಟೇಶಂ ಮನಸಾ ಸ್ಮರಾಮಿ ಸರ್ವಸುಗುಣಾಯ ನಮಃ ಶ್ರೀ ಶ್ರೀನಿವಾಸಂ ಶ್ರೀ ವೆಂಕಟೇಶಂ ಮನಸಾ ಸ್ಮರಾಮಿ ಪರಮಾತ್ಮನೇ ನಮಃ ಶ್ರೀ ಶ್ರೀನಿವಾಸಂ ಶ್ರೀ ವೆಂಕಟೇಶಂ ಮನಸಾ ಸ್ಮರಾಮಿ ಸರ್ವರೂಪಿಣೇ ನಮಃ ಶ್ರೀ ಶ್ರೀನಿವಾಸಂ ಶ್ರೀ ವೆಂಕಟೇಶಂ ಮನಸಾ ಸ್ಮರಾಮಿ ಬ್ರಹ್ಮಣ್ಯಾಯ ನಮಃ ಶ್ರೀ ಶ್ರೀನಿವಾಸಂ ಶ್ರೀ ವೆಂಕಟೇಶಂ ಮನಸಾ ಸ್ಮರಾಮಿ ಜೀವನಾಯ ನಮಃ ಶ್ರೀ ಶ್ರೀನಿವಾಸಂ ಶ್ರೀ ವೆಂಕಟೇಶಂ ಮನಸಾ ಸ್ಮರಾಮಿ ಬ್ರಹ್ಮಸ್ತುತ್ಯಾಯ ನಮಃ ಶ್ರೀ ಶ್ರೀನಿವಾಸಂ ಶ್ರೀ ವೆಂಕಟೇಶಂ ಮನಸಾ ಸ್ಮರಾಮಿ ಬ್ರಹ್ಮವಾದಿನೇ ನಮಃ ಶ್ರೀ ಶ್ರೀನಿವಾಸಂ ಶ್ರೀ ವೆಂಕಟೇಶಂ ಮನಸಾ ಸ್ಮರಾಮಿ ಸತ್ಯರೂಪಿಣೇ ನಮಃ ಶ್ರೀ ಶ್ರೀನಿವಾಸಂ ಶ್ರೀ ವೆಂಕಟೇಶಂ ಮನಸಾ ಸ್ಮರಾಮಿ ಧನ್ವಂತರಯೇ ನಮಃ ಶ್ರೀ ಶ್ರೀನಿವಾಸಂ ಶ್ರೀ ವೆಂಕಟೇಶಂ ಮನಸಾ ಸ್ಮರಾಮಿ ಯಜ್ಞಾಯ ನಮಃ ಶ್ರೀ ಶ್ರೀನಿವಾಸಂ ಶ್ರೀ ವೆಂಕಟೇಶಂ ಮನಸಾ ಸ್ಮರಾಮಿ ಪುಣ್ಯಗಂಧಾಯ ನಮಃ ಶ್ರೀ ಶ್ರೀನಿವಾಸಂ ಶ್ರೀ ವೆಂಕಟೇಶಂ ಮನಸಾ ಸ್ಮರಾಮಿ ಗರುಡಧ್ವಜಾಯ ನಮಃ ಶ್ರೀ ಶ್ರೀನಿವಾಸಂ ಶ್ರೀ ವೆಂಕಟೇಶಂ ಮನಸಾ ಸ್ಮರಾಮಿ ಪುಣ್ಯಕೀರ್ತಯೇ ನಮಃ ಶ್ರೀ ಶ್ರೀನಿವಾಸಂ ಶ್ರೀ ವೆಂಕಟೇಶಂ ಮನಸಾ ಸ್ಮರಾಮಿ ವಿಚಕ್ಷಣಾಯ ನಮಃ ಶ್ರೀ ಶ್ರೀನಿವಾಸಂ ಶ್ರೀ ವೆಂಕಟೇಶಂ ಮನಸಾ ಸ್ಮರಾಮಿ ನೀಲಕೇಶಿನೇ ನಮಃ ಶ್ರೀ ಶ್ರೀನಿವಾಸಂ ಶ್ರೀ ವೆಂಕಟೇಶಂ ಮನಸಾ ಸ್ಮರಾಮಿ ಸುಲೋಚನಾಯ ನಮಃ ಶ್ರೀ ಶ್ರೀನಿವಾಸಂ ಶ್ರೀ ವೆಂಕಟೇಶಂ ಮನಸಾ ಸ್ಮರಾಮಿ ಅನಂತಾಯ ನಮಃ ಶ್ರೀ ಶ್ರೀನಿವಾಸಂ ಶ್ರೀ ವೆಂಕಟೇಶಂ ಮನಸಾ ಸ್ಮರಾಮಿ ಉಗ್ರಾಯ ನಮಃ ಶ್ರೀ ಶ್ರೀನಿವಾಸಂ ಶ್ರೀ ವೆಂಕಟೇಶಂ ಮನಸಾ ಸ್ಮರಾಮಿ ಧೀರಾಯ ನಮಃ ಶ್ರೀ ಶ್ರೀನಿವಾಸಂ ಶ್ರೀ ವೆಂಕಟೇಶಂ ಮನಸಾ ಸ್ಮರಾಮಿ ಮಹಾವಿಷ್ಣವೇ ನಮಃ ಶ್ರೀ ಶ್ರೀನಿವಾಸಂ ಶ್ರೀ ವೆಂಕಟೇಶಂ ಮನಸಾ ಸ್ಮರಾಮಿ ಶ್ರೀಮದ್ರಮೋ ರಮಣ ಗೋವಿಂದೋ ಶ್ರೀನಿವಾಸ ವರದ ಗೋವಿಂದೋ ವೆಂಕಟಾಚಲಪದ ಗೋವಿಂದೋ ಪದ್ಮಾವತಿ ಪ್ರಿಯ ಗೋವಿಂದೋ. ಭಕ್ತ ಮಹಾಶಯರೇ, ಈ ವೇದಿಕೆ ಭಗವಂತನೇ ಸಾಕ್ಷಾತ್ ಬಂದು ಸ್ವಯಂ ಪ್ರೇರಿತನಾಗಿ ತಿರುಕಲ್ಯಾಣವನ್ನ ತಮ್ಮೆಲ್ಲರ ಸಹಾಯದಿಂದ ನೆರವೇರಿಸಿಕೊಳ್ತಾ ಇರ್ತಾನೆ ಅಂತಕ್ಕಂಥ ಪ್ರತೀತಿಗೆ ನೀವೇ ಸಾಕ್ಷೀಭೂತರಾಗಿದ್ದೀರಾ. ವೈಕುಂಠ ಏಕಾದಶಿ ಪ್ರಯುಕ್ತ ಕರಿಯಪ್ಪನ ದೊಡ್ಡಿಯಲ್ಲಿ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು ನೆರವೇರಿಸಿದಂತಹ ವಿಶೇಷ ಪೂಜಾ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇದ್ದೀವಿ. ಇಲ್ಲಿ ವೇದಿಕೆಯಲ್ಲಿ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು ವೈಕುಂಠ ಏಕಾದಶಿಯ ಮಹತ್ವ ಮತ್ತು ಗೋವಿಂದ ನಾಮಸ್ಮರಣೆಯ ಮಹತ್ವ ಎಂಥದ್ದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಬನ್ನಿ ಅದೇನು ನೋಡ್ಕೊಂಡು ಬರೋಣ. ಗುರುವರೇಣ್ಯರಾಗಿರ್ತಕ್ಕಂಥವರು ಕೂಡ ನಿಮ್ಮೆಲ್ಲರನ್ನ ಆಶೀರ್ವದಿಸಲೋಸ್ಕರವಾಗಿ ಶ್ರೀನಿವಾಸನ ಕೈಂಕರ್ಯಕ್ಕೋಸ್ಕರವಾಗಿ ಆಗಮಿಸಿರ್ತಕ್ಕಂತಹ ಶ್ರೀ ಆನಂದ ಗುರೂಜಿ ಸ್ವಾಮೀಜಿಯವರು ಕೂಡ ನಿಮ್ಮೆಲ್ಲರನ್ನು ಉದ್ದೇಶಿಸಿ ನಿಮಗೆ ಉಪದೇಶವನ್ನು ಮಾಡುವಂತಹ ಸಮಯವನ್ನು ನೀವು ಕಾಯ್ತಾ ಇದ್ದೀರಾ ಅಂತ ಗೊತ್ತು. ಆದರೆ ಇಲ್ಲಿ ಭಗವಂತನಿಗೆ ಉಪಚಾರವನ್ನು ಮಾಡಬೇಕು. ಭಗವದ್ ಉಪಚಾರದಲ್ಲಿ ಅಪಚಾರಗಳಾಗದ ರೀತಿಯಲ್ಲಿ ಉಪಚಾರವನ್ನು ಮಾಡಿದಾಗ ನಮ್ಮೆಲ್ಲರಿಗೂ ಕೂಡ ವೈಕುಂಠ ಪ್ರಾಪ್ತಿಯಾಗುತ್ತೆ. ವಿಶೇಷವಾಗಿ ನಮಗೆ ಧರ್ಮ, ಅರ್ಥ, ಕಾಮ್ಯ, ಮೋಕ್ಷ ಹುಟ್ಟಿದಂಥ ಮನುಷ್ಯ ಪ್ರತಿಯೊಬ್ಬನಿಗೂ ಕೂಡ ಧರ್ಮಾರ್ಥ ಕಾಮ್ಯ ಮೋಕ್ಷವೇ ಪ್ರತೀತಿಯಾಗಿರ್ತಕ್ಕಂತಹ ಸಾಧನ. ದೇವರು ಎಲ್ಲಿದ್ದಾನೆ ಅಂದ್ರೆ ತಾನು ಆಸ್ಪತ್ರೆಯಲ್ಲಿ ಮಲಗಿದ್ದಾಗ
ತನಗೆ ಇಂಜೆಕ್ಟ್ ಮಾಡಿರ್ತಕ್ಕಂತಹ ಗ್ಲೂಕೋಸ್ ಅನ್ನು ತೆಗೆದುಕೊಳ್ತಿದ್ದಾಗ ಅಥವಾ ಉಸಿರಾಟದ ತೊಂದರೆ ಇದ್ದಾಗ ದೇವರು ಎಲ್ಲಿದ್ದಾನೆ ಅನ್ನೋದು ಗೊತ್ತಾಗುತ್ತೆ ಜನಗಳಿಗೆ. ಯಾಕೆ ಅಂದ್ರೆ ಆ ಸಮಯವನ್ನ ಅನುಭವಿಸಿದಾಗ ಮಾತ್ರ ಪರಮಾತ್ಮ ಎಲ್ಲಿದ್ದಾನೆ ಅನ್ನೋದು ಗೊತ್ತಾಗುತ್ತೆ. ಹಾಗೆ ಇಲ್ಲಿ ಪರ, ಯೂಹ, ವಿಭವ, ಅಂತರ್ಯಾಮಿ, ಅರ್ಚಾವತಾರ ಎಂಬುದಾಗಿ ಪರಮಾತ್ಮನ ಲೀಲೆ ಈ ಕಲಿಯುಗದಲ್ಲಿ ಅತಿ ಮುಖ್ಯವಾಗಿ ಭಕ್ತರ ಮತಿಗನುಗುಣವಾಗಿರ್ತಕ್ಕಂಥವನು ಈ ಅರ್ಚಾವತಾರದಲ್ಲಿದ್ದಾನೆ. ಯಾಕೆಂದ್ರೆ ಅಲ್ಪ ಬುದ್ಧಿಯುಳ್ಳಂತಹ ಮನುಷ್ಯರು ನಾವು, ಕ್ಷಣಕ್ಕೊಂದು ಭಾವನೆಗಳನ್ನ ವ್ಯಕ್ತಪಡಿಸ್ತಕ್ಕಂಥವರು. ಅಂಥವರಿಗೆ ನಾನು ಹೇಗೆ ದರ್ಶನವನ್ನು ಕೊಡಬೇಕು ಅಂದ್ರೆ ಅರ್ಚಾರೂಪದಲ್ಲಿ ಕೊಡಬೇಕು ಅಂತ ಹೇಳಿ ಅವರ ಭಕ್ತಿಯನ್ನ ಯಾವ ರೀತಿಯಾಗಿ ನಾನು ಪರೀಕ್ಷಿಸಬೇಕು ಅನ್ನೋದಕ್ಕೋಸ್ಕರವಾಗಿ ಅರ್ಚಾವತಾರವನ್ನು ಈ ಕಲಿಯುಗದಲ್ಲಿ ತಾಳಿದಾನೆ. ಅಂತ ಪರಮಾತ್ಮನಿಗೆ ತಿರುಕಲ್ಯಾಣ ಮಹೋತ್ಸವ ಈಗ ಆರಂಭವಾಗಿದೆ. ತಾವೆಲ್ಲರೂ ಕೂಡ ಸಾವಧಾನ ಚಿತ್ತರಾಗಿ ಈ ಕಾರ್ಯಕ್ರಮವನ್ನು ಆಲಿಸಿ ಭಗವತ್ ಕೃಪೆಗೆ ಪಾತ್ರರಾಗಬೇಕು ಹಾಗೂ ಗುರೂಜಿಯವರ ಕೃಪೆಗೂ ಕೂಡ ಪಾತ್ರರಾಗಬೇಕು ಅಂತ ತಮ್ಮನ್ನು ಪ್ರಾರ್ಥಿಸುತ್ತಾ ಈ ಕಲ್ಯಾಣೋತ್ಸವದ ಕಾರ್ಯಕ್ರಮದ ಪ್ರಾಥಮಿಕವಾಗಿರ್ತಕ್ಕಂತಹ ಸಂಕಲ್ಪವನ್ನ ಗುರುಗಳು ಹೇಳಿಕೊಡ್ತಾರೆ. ಅದೇ ರೀತಿಯಾಗಿ ತಾವೆಲ್ಲರೂ ಕೂಡ ಹೇಳಬೇಕು ಅಂತ ತಮ್ಮಲ್ಲಿ ಪ್ರಾರ್ಥನೆ. ಶ್ರೀಯಕಾಂತಾಯ ಕಲ್ಯಾಣ ನಿಧೈರ್ದೇಸ್ವಿನಾಂ ಶ್ರೀಮದ್ ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ಅನುಗ್ರಹ ಸ್ವರೂಪನಾಗಿ ಬೇಡಿ ಬಂದಂಥವರಿಗೆ ಶೀಘ್ರವಾಗಿ ಫಲವನ್ನು ಕೊಡ್ತಕ್ಕಂತಹ ಕಲಿಯುಗದಲ್ಲಿ ನಿತ್ಯ ಕಲ್ಯಾಣೋತ್ಸವನಾಗಿ ಶೀಘ್ರ ಫಲಪ್ರದನಾಗಿರ್ತಕ್ಕಂಥ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ತಿರು ಕಲ್ಯಾಣೋತ್ಸವವನ್ನು ದರ್ಶನ ಮಾಡುವಂತಹ ಭಾಗ್ಯ ಇವತ್ತು ನಮಗೆ ಸಿಕ್ಕಿದೆ. ಇಂತಹ ಶುಭ ದಿನ ಬಹುಶಃ ದೊರಕುನಾ ಇటువంటి ಸೇವ ಈ ಜನ್ಮದಲ್ಲಿ ನಾವು ಮಾಡಿರ್ತಕ್ಕಂತಹ ಪ್ರಾರಬ್ಧ ಕರ್ಮವನ್ನು ಆ ಕರ್ಮವನ್ನು ದೂರ ಮಾಡ್ಕೋಬೇಕಾದ್ರೆ ಸ್ವಾಮಿನ ಕಣ್ಣುಗಳಲ್ಲಿ ತುಂಬಿಸ್ಕೊಳ್ಬೇಕಂತೆ. ವೈಕುಂಠ ಏಕಾದಶಿ ಎಂದು ಶ್ರೀಮನ್ನಾರಾಯಣನ ಗೋವಿಂದನ ನಾಮಸ್ಮರಣೆಯನ್ನು ಯಾರು ಶ್ರದ್ಧಾಭಕ್ತಿಯಾಗಿ ಮಾಡ್ತಾರೋ, ಒಮ್ಮೆಯಾದರೂ ಗೋವಿಂದ ಎಂಬತಕ್ಕಂತಹ ನಾಮವನ್ನು ಯಾವಾಗ ಪಠಿಸ್ತಾರೋ ಅವರ ಕೋರಿಕೆಗಳು ಶೀಘ್ರವಾಗಿ ಈಡೇರುತ್ತೆ. ಅವರ ಕೋರಿಕೆಗಳು ಈಡೇರುತ್ತೆ ಇಲ್ಲ ಎಂಬಂತೆ ಶ್ರೀನಿವಾಸನ ಸಾನ್ನಿಧ್ಯಕ್ಕೆ ನಾನು ಇವತ್ತು ಈ ಕಾರ್ಯಕ್ರಮಕ್ಕೆ ಇಲ್ಲಿಗೆ ಬರಬೇಕಾದ್ರೆ ಬಹುಶಃ ಈ 1-2-3 ದಿನಗಳಿಂದ ನನ್ನ ಕಾರ್ಯಕ್ರಮನ ನೋಡ್ತಾ ಇದ್ದೀರಿ. ನನ್ನ ಸ್ವರದಲ್ಲಿ ಬಹಳ ವ್ಯತ್ಯಾಸ ಇದೆ. ನನ್ನ ಕಾರ್ಯಕ್ರಮ ನೋಡೋರು ಮಾತ್ರ ಕೈ ಎತ್ತಿ, ಎಲ್ಲರೂ ಕೈ ಎತ್ತಬೇಡಿ. ನನ್ನ ಕಾರ್ಯಕ್ರಮ ನೋಡೋರು ಈ ನನ್ನ ಅಭಿಮಾನಿ ದೇವರುಗಳ ನಿರಂತರವಾದಂತಹ ಆರೋಗ್ಯ, ನೆಮ್ಮದಿ, ಸುಖ, ಸಂತೋಷ ಶ್ರೀನಿವಾಸ ಕಲ್ಪಿಸಬೇಕು. ಎರಡೂ ಕೈಗಳನ್ನು ಮೇಲೆತ್ತಿ ಜೋಡಿಸಿ ಕೈಗಳನ್ನು. ಕಲ್ಯಾಣಾದ್ಭುತ ಗಾತ್ರಾಯ ಈ ಸ್ವರ ಮನುಷ್ಯನ ಕಡೆಗಾಲದವರೆಗೂ ಅವನ ಪಾದಕ್ಕೆ ಅರ್ಪಿತವಾಗಿರ್ತಕ್ಕಂಥದ್ದು. ಈ ದೇಹ ಇನ್ನಷ್ಟು ನಮ್ಮ ಸ್ವಂತಕ್ಕೆ ನಾವು ಬಳಸಿದ್ರೂ ಕೊನೆಗೊಂದು ದಿವಸ ಮಣ್ಣು ಧೂಳು ಆಗಿ ಆತನ ಪಾದವನ್ನು ಸೇರ್ತಕ್ಕಂಥದ್ದು. ಇಂತಹ ಈ ಸೇವೆ ಮಾಡುವಂತಹ ಸೇವಕರಿಗೆ ಯಾವ ಭಯವೂ ಇರೋದಿಲ್ಲ. ಎಲ್ಲ ಭಯವಿಂದ ಮುಕ್ತರಾಗಬೇಕಾದರೆ ಶ್ರೀನಿವಾಸನ ಪಾದವನ್ನು ಹಿಡಿಯಬೇಕು. ಶ್ರೀನಿವಾಸವನ ಪಾದವನ್ನು ಹಿಡಿದಾಗ ನಮ್ಮೊಳಗಿರ್ತಕ್ಕಂತಹ ಭಯ ಎಂಬತಕ್ಕಂಥ ದೂರ ಆಗುತ್ತೆ. ಹೇಳಿ, ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ. ಗೋವಿಂದ ಶ್ರೀನಿವಾಸ ಗೋವಿಂದ. ಶ್ರೀನಿವಾಸ ಗೋವಿಂದ.
ಇತ್ತೀಚೆಗಷ್ಟೇ ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕು ಕರಿಯಪ್ಪನ ದೊಡ್ಡಿಯಲ್ಲಿ ಅದ್ಧೂರಿಯಾಗಿ ವೈಕುಂಠ ಏಕಾದಶಿ ಪ್ರಯುಕ್ತ ಗುರುಜಿಯವರು ನೆರವೇರಿಸಿದಂತಹ ವೆಂಕಟೇಶ್ವರ ಸ್ವಾಮಿಯ ವಿಶೇಷ ಪೂಜಾ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇದ್ದೀವಿ. ವೇದಿಕೆಯಲ್ಲಿ ಇನ್ನೂ ಏನೆಲ್ಲ ಅರ್ಥಪೂರ್ಣ ವಿಚಾರಗಳನ್ನ ಗುರುಜಿಯವರು ತಿಳಿಸ್ಕೊಟ್ಟಿದ್ದಾರೆ ನೋಡ್ಕೊಂಡು ಬರೋಣ. ಈ ಕ್ಷೇತ್ರದಲ್ಲಿ ಇವತ್ತು ನಾವು ನೀವೆಲ್ಲರೂ ಸಹಿತ ಪಾಲ್ಗೊಂಡಿರ್ತಕ್ಕಂಥದ್ದು ನಮ್ಮ ಪೂರ್ವ ಜನ್ಮದ ಪುಣ್ಯ. ಇಂತಹ ಪುಣ್ಯ ಕಾರ್ಯದಲ್ಲಿ ಪಾಲ್ಗೊಂಡಿರ್ತಕ್ಕಂತಹ ನಾವು ನಮ್ಮ ಕರ್ಮ ಫಲವನ್ನು ದೂರ ಮಾಡಿಕೊಳ್ಬೇಕಾದ್ರೆ ಸಂಕಲ್ಪ ಎಂಬತಕ್ಕಂಥದ್ದು ಬಹಳ ಮುಖ್ಯ. ಆ ಸಂಕಲ್ಪವನ್ನು ನಿಮ್ಮ ಎಡಹಸ್ತದ ಮೇಲೆ ಬಲಹಸ್ತವನ್ನಿಡಿ, ಎಡಹಸ್ತದ ಮೇಲೆ ಬಲಹಸ್ತವನ್ನಿಟ್ಟು ನಿಮ್ಮ ಬಲಭಾಗದ ತೊಡೆಯ ಮೇಲೆ ಇಟ್ಕೊಳ್ಬೇಕು. ಹೇಳುವಂತಹ ಮಂತ್ರವನ್ನು ನಿಧಾನಕ್ಕೆ ಕಿವಿಯಲ್ಲಿ ಹೇಳಿ. ಸಂಸಾರ ಎಂಬತಕ್ಕಂಥ ಜಂಜಾಟದಿಂದ ಪ್ರತಿದಿನ ನರಳುತ್ತಿದ್ದೇವೆ ನಾವು. ಆ ಸಂಸಾರ ಸಾಗರದಲ್ಲಿ ಈಜಬೇಕಾದರೂ ಸಹಿತ ಆತನೇ ಶಕ್ತಿ ಕೊಡಬೇಕು. ಇವತ್ತಿನ ದಿವಸ ನಂದು ಒಂದು ಭಾಗ್ಯ. ಇವತ್ತಿನ ಈ ಕಾರ್ಯಕ್ರಮ ಇಲ್ಲಿ ನಿಮ್ಮ ಸಮ್ಮುಖದಲ್ಲಿ, ನಿಮ್ಮೆಲ್ಲರ ಸಮ್ಮುಖದಲ್ಲಿ ಇವತ್ತಿನ ದಿವಸ ಏಕಾಗ್ರತೆಯಿಂದ ಶ್ರೀಮನ್ನಾರಾಯಣನ ಅರ್ಚನೆ, ಸಂಕಲ್ಪ, ಕಲ್ಯಾಣೋತ್ಸವ, ಈ ಒಂದು ಸುಂದರವಾದಂಥ ದೃಶ್ಯವನ್ನು ದರ್ಶನ ಮಾಡುವಂಥ ಭಾಗ್ಯ ಇದು ನನಗೆ ಸಿಗಬೇಕಾದ್ರೆ ನೀವೇ ಕಾರಣ. ಅದರಿಂದ ಇವತ್ತು ನಾವು ಮಾಡುವ ಸಂಕಲ್ಪ ನಮ್ಮ ದೇಶದ ಬೆನ್ನೆಲುಬಾಗಿರ್ತಕ್ಕಂತಹ ರೈತ ಬಾಂಧವರಿಗೂ ಹಾಗೂ ಭಾರತ ದೇಶದ ಗಡಿ ಭಾಗದಲ್ಲಿ ಇವತ್ತು ನಾವು ನೀವೆಲ್ಲರೂ ಸಹಿತ ಇಷ್ಟು ನೆಮ್ಮದಿಯಾಗಿ ಈ ಊರಲ್ಲಿ ಇಂತಹ ಒಂದು ಗ್ರಾಮದಲ್ಲಿ ಪುಟ್ಟದಾದಂಥ ಗ್ರಾಮ, ಪುಟ್ಟದಾದಂಥ ಚೊಕ್ಕವಾದಂಥ ಈ ಗ್ರಾಮದಲ್ಲಿ ಶ್ರೀನಿವಾಸ ಇಲ್ಲಿ ನೆಲೆ ನಿಂತಿದ್ದರಿಂದ ನಾವಿಷ್ಟೂ ಜನ ಇಲ್ಲಿ ಶ್ರೀನಿವಾಸನ ಸೇವೆ ಮಾಡಲಿಕ್ಕಾಯಿತು. ನಾನು ಈ ವೇದಿಕೆಗೆ ಬರೋದಕ್ಕೆ ಮುನ್ನ ಸ್ವಾಮಿಯ ಸಾನ್ನಿಧ್ಯಕ್ಕೆ ಹೋಗಿ ಅಲ್ಲಿ ಒಂದು ಮಹಾಮಂಗಳಾರತಿಯನ್ನು ಮಾಡಿದ್ವಿ. ಸ್ವಾಮಿಗೆ ಮಂಗಳಾರತಿ ಮಾಡಿ ಸ್ವಾಮಿ ಮುಂದೆ ನಿಂತು, ಯಾಕೆಂದರೆ ಕಳೆದ 2 ವರ್ಷಗಳ ಹಿಂದೆ ನಾನು ಇಲ್ಲಿ ಬಂದು ಹೋಗಿದ್ದೆ. 2 ವರ್ಷಗಳ ಹಿಂದೆ ನಾನು ಇಲ್ಲಿ ಬಂದಿದ್ದನ್ನು ನೀವೆಲ್ಲ ನೋಡಿದ್ರಲ್ವ. ಆ 2 ವರ್ಷಗಳ ಹಿಂದೆ ಬಂದು ಮುಂದಿನ ವರ್ಷ ನನ್ನ ಕರೆಯುವಲ್ಲೇ ಬರಲಿಲ್ವಲ್ಲ ಅಂತ ಯೋಚನೆ ಮಾಡ್ತಿದ್ದೆ. ಆದರೆ ಮುಂದಿನ ವರ್ಷ ಬರಲಿಲ್ಲ, ಅದಕ್ಕೆ ಮುಂದಿನ ವರ್ಷ ಈ ವರ್ಷ ನನ್ನ ಕರೆಯುವಲ್ಲೇ ಬಂತು. ಶ್ರೀನಿವಾಸ ಕರೆಸ್ಕೊಂಡ. ಶ್ರೀನಿವಾಸ ಕರೆಸಿ ಗರ್ಭಗುಡಿಯಲ್ಲಿ ಸ್ವಾಮಿಗೆ ಮಹಾಮಂಗಳಾರತಿ ಮಾಡಿ, ಭಗವಂತ ಈ ಸ್ಥಳದಲ್ಲಿ ನೀನು ಇದೆಯಾ, ಈ ಸ್ಥಳದಲ್ಲಿ ಇರೋದಕ್ಕೆ ಇಷ್ಟು ಭವ್ಯವಾದಂತಹ ಅಲಂಕಾರ, ಜೊತೆಗೆ ಭಕ್ತ ಸಾಗರ, ಇಂಥ ಚಿಕ್ಕ ಗ್ರಾಮದಲ್ಲೂ ಇಷ್ಟು ಜನ ಹರಿದು ಬರಬೇಕಾದ್ರೆ ಇದು ಸಾಮಾನ್ಯದ ಮಾತಲ್ಲ. ಇವತ್ತು ಕರ್ನಾಟಕದ ದೇಶ ವಿದೇಶದ ರಾಜ್ಯದ ಮೂಲೆ ಮೂಲೆಗಳಲ್ಲಿರ್ತಕ್ಕಂಥ ಶ್ರೀನಿವಾಸನ ಆಲಯದಲ್ಲಿ ಭಕ್ತ ಸಾಗರ ನಿರಂತರವಾಗಿ ಹರಿದು ಬರ್ತಾ ಇದೆ. ಯಾಕೆಂದರೆ ಆ ಗೋವಿಂದ ಎಂಬತಕ್ಕಂತಹ ನಾಮದಲ್ಲಿ ಅಷ್ಟು ಸಂಕೀರ್ತನ, ಅಷ್ಟು ಶಕ್ತಿ ಇದೆ. ಅಂತಹ ಸಾನ್ನಿಧ್ಯ ಇರತಕ್ಕಂತಹ ಈ ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯಕ್ಷೇತ್ರ ಶ್ರೀನಿವಾಸನ ಸಾನ್ನಿಧ್ಯದಲ್ಲಿ ಸ್ವಾಮಿ ಬಳಿ ಪ್ರಾರ್ಥನೆ ಮಾಡಿ, ಗೋವಿಂದ ಅಂತ ಯಾರು ಕೇಳಿದ್ರೂ ಸಹಿತ ಈ ಕ್ಷೇತ್ರದಲ್ಲಿ ಪ್ರಸಾದ ಕೊಡ್ತಾನೆ ಭಗವಂತ ಅಂತಂದೆ. ನಾನು ಗೋವಿಂದ ಅಂತಂದಾಗ ನಾನು ಗೋವಿಂದ ಅನ್ಬೇಕಾದ್ರೆ ನಾನು ಮುಂಭಾಗದಲ್ಲಿ ನೋಡ್ತಿದ್ದೆ. ಸ್ವಾಮಿನ ತಿರುಗುವಷ್ಟರೊಳಗೆ ಸ್ವಾಮಿ ಬಲಗಡೆ ಹೂ ಪ್ರಸಾದ ಆಯಿತು. ಆ ಪ್ರಸಾದ ಆಗಿರ್ತಕ್ಕಂಥದ್ದು ಬರೀ ನನ್ನೊಂದು ಕ್ಯಾಮ್ರಾ ಅಲ್ಲ, ನನ್ನ ಮುಂದೆ ನಿಂತಿದ್ದ ಸಾಕಷ್ಟು ಕ್ಯಾಮ್ರಾ ಕಣ್ಣುಗಳು ಸೆರೆ ಹಿಡಿದಿದೆ. ಬಹುಶಃ ನಿಮ್ಮವರು ಸೆರೆ ಹಿಡಿದಿರಬೇಕು. ಕಲಿಯುಗದಲ್ಲಿ ಅಸಾಧ್ಯವಾದ ಯಾವುದೂ ಅಲ್ಲ, ಎಲ್ಲವೂ ಸಾಧ್ಯ. ಈಗ ನೀವು ನೋಡಬೇಕಾಗಿರ್ತಕ್ಕಂಥ ಅಪರೂಪವಾದಂತಹ ಕ್ಷಣ, ಸ್ವಾಮಿ ಸಾಕ್ಷಾತ್ ತಿರುಮಲ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಕೈಲಾಸದಿಂದ ಅಂತ ಸಾಂಬ ಸದಾಶಿವನ ಪ್ರಾರ್ಥನೆ, ಶ್ರೀ ವೈಕುಂಠದಿಂದ ಲಕ್ಷ್ಮೀನಾರಾಯಣರ ಪ್ರಾರ್ಥನೆ. ಹಾಗೆ ಇವತ್ತಿನ ಈ ಕಾರ್ಯಕ್ರಮವನ್ನು, ಕಲ್ಯಾಣೋತ್ಸವನ ಬರೀ ಶ್ರೀನಿವಾಸನ ದರ್ಶನದಲ್ಲೇ ನಮಗಿಷ್ಟು ಪುಣ್ಯ ಅಂದರೆ, ಇನ್ನು ಇಲ್ಲಿ ನಡೀತಕ್ಕಂತಹ ಕಲ್ಯಾಣೋತ್ಸವ ಸ್ವಾಮಿ ಸುಂದರನಾಗಿ ಅಲಂಕಾರಗೊಂಡಿರ್ತಕ್ಕಂಥವನು. ಅಲಂಕಾರ ಪ್ರಿಯೋ ವಿಷ್ಣು ಅಭಿಷೇಕ ಪ್ರಿಯ ಶಿವ. ಶಿವನಿಗೆ ಅಭಿಷೇಕ ಪ್ರಿಯ. ಎಲ್ಲಿ ಶಿವಲಿಂಗ ಇದೆಯೋ ಅಲ್ಲಿ ಒಂದು ಕೊಡ ನೀರನ್ನು ತೆಗೆದುಕೊಳ್ಳೋಕೆ ಸ್ವಾಮಿಗೆ ಅಭಿಷೇಕ ಮಾಡಿದ್ರೆ ತೃಪ್ತನಾಗ್ತಾನೆ. ಹಾಗೆ ಶ್ರೀನಿವಾಸನಿಗೆ ಎಷ್ಟು ಅಲಂಕಾರ ಮಾಡಿದ್ರೂ ಅದು ಕಡಿಮೆನೇ. ಅದಕ್ಕಾಗಿ ಅಲಂಕಾರ ಪ್ರಿಯೋ ವಿಷ್ಣು ಅಭಿಷೇಕ ಪ್ರಿಯೋ ಶಿವ ಅಂತ ಹೇಳಿದ್ದಾರೆ. ಅಂತಹ ಅಲಂಕಾರಂತಾಗಿ ಸಪತ್ನಿ ಸಮೇತನಾಗಿ ಶ್ರೀದೇವಿ ಭೂದೇವಿ ಸಮೇತನಾಗಿ ಶ್ರೀನಿವಾಸ ಇಲ್ಲಿ ನಿಂತಿದ್ದಾನೆ. ಇಲ್ಲಿ ನಿಂತಿರ್ತಕ್ಕಂಥ ಸ್ವಾಮಿಗೆ ತಿರು ಕಲ್ಯಾಣೋತ್ಸವ ಬಹಳ ಅದ್ಧೂರಿತವಾಗಿ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮದ ಘನ ನೇತೃತ್ವವನ್ನು ನಮ್ಮ ಆತ್ಮೀಯರಾದಂತಹ ವೆಂಕಟೇಶ್ ಭಟ್ರು ಹಾಗೂ ಅವರ ಸಂಗಡಿಗರು ಎಲ್ಲರೂ ಸೇರಿ ನಡೆಸ್ತಾ ಇದ್ದಾರೆ. ವೇದ ಆಗಮ ಹಾಗೂ ಪಾಂಚರಾತ್ರಾಗಮದಲ್ಲಿ ಇವತ್ತು ವೈಖಾನಸ ಪಾಂಚರಾತ್ರಾಗಮದಲ್ಲಿ ನಡೀತಿರ್ತಕ್ಕಂಥ
ತಿರುಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಕಲ್ಯಾಣೋತ್ಸವವನ್ನು ದರ್ಶನ ಮಾಡೋಣ. ಎಲ್ಲರೂ ಒಮ್ಮೆ ಗೋವಿಂದ ಗೋವಿಂದ. ಈಗ ನೀವು ಗೋವಿಂದನ ನಾಮಸ್ಮರಣೆ ತಿರುಮಲದಲ್ಲಿರ್ತಕ್ಕಂಥ ಶ್ರೀನಿವಾಸ ಒಮ್ಮೆ ಓಡಿ ಬರಬೇಕು ಈ ಕಲ್ಯಾಣೋತ್ಸವಕ್ಕೆ. ಗೋವಿಂದ 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 ಗೋವಿಂದ. ಸಂಕಲ್ಪವನ್ನು ಹೇಳ್ಕೋಬೇಕು. ನಿಮ್ಮ ಎಡ ಹಸ್ತದ ಮೇಲೆ ಬಲ ಹಸ್ತವನ್ನಿಡಿ. ನಮ್ಮ ವೆಂಕಟೇಶ್ ಭಟ್ರು ಸಂಕಲ್ಪವನ್ನು ಹೇಳ್ತಾರೆ. ಹೇಳುವಂತಹ ಸಂಕಲ್ಪವನ್ನು ಜೋಪಾನವಾಗಿ ಸಮಾಧಾನದಿಂದ ಕಿವಿಯಲ್ಲಿ ಕೇಳಿಸ್ಕೊಂಡು ಅಪಸ್ವರ ಬಾರದಂತೆ ನಿಧಾನಕ್ಕೆ ಸಂಕಲ್ಪವನ್ನು ನೀವು ಹೇಳಿ. ಗೋವಿಂದ. ಈ ಗೋವಿಂದ ಅನ್ನೋ ಪದದಲ್ಲಿ ಎಷ್ಟು ಆನಂದ ಇದೆ. ಸ್ವಾಮಿನ ಕಣ್ತುಂಬಿಸ್ತಿದ್ರೆ ಈ ಸೌಂದರ್ಯಕ್ಕಿನ್ನ ಮತ್ತೊಂದು ಸೌಂದರ್ಯ ಇದೆಯಾ? ಹಾಗೆ ಆ ಗೋವಿಂದ ಎಂಬತಕ್ಕಂಥ ಪದಕ್ಕೆ ಈ ಚನ್ನಪಟ್ಟಣ ಸುತ್ತಮುತ್ತ ಎಷ್ಟು ಕಬ್ಬಿನ ಜಲ್ಲೆಗಳನ್ನು ನೀವು ಅರೆದು ಕಬ್ಬಿನ ರಸದಿಂದ ಬೆಲ್ಲವನ್ನು ತಯಾರು ಮಾಡಿ ಆ ಬೆಲ್ಲದ ಪಾಕ ಸುಗಂಧ ದ್ರವ್ಯ ಆಗಿ ಹೊರಹೊಮ್ಮುವಂಥ ಆ ಸುಗಂಧ ಕ್ಷಣಗಳು ಗೋವಿಂದ ನಾಮಕ್ಕೆ ಸರಿಸಾಟಿಯ? ಗೋವಿಂದ 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 ಗೋವಿಂದ. ಅಧ್ಯಶ್ರೇರ್ಭಗವತೋ ಮಹಾಪುರುಷಸ್ಯ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ಅದ್ಧೂರಿ ನೇತೃತ್ವದಲ್ಲಿ ದಿವ್ಯ ಸಾರಥ್ಯದಲ್ಲಿ ಕರಿಯಪ್ಪನ ದೊಡ್ಡಿ ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನಲ್ಲಿ ನಡೆದಂತಹ ವೈಕುಂಠ ಏಕಾದಶಿಯ ಶ್ರೀನಿವಾಸ ಕಲ್ಯಾಣೋತ್ಸವ ಕಾರ್ಯಕ್ರಮವನ್ನು ನೋಡ್ತಾ ಇದ್ವಿ. ಬನ್ನಿ ಮತ್ತೆ ಮುಂದುವರಿಸೋಣ. ಸ್ವಾಮಿ ಹತ್ರ ನೀವು ಮಾಡಿದಂತಹ ಸಂಕಲ್ಪ, ಭಗವಂತ ನಮ್ಮ ಜಾತಕದಲ್ಲಿರ್ತಕ್ಕಂತಹ ದೋಷ ದೂರವಾಗಿ, ವಾಸ್ತುಗ್ರಹದಲ್ಲಿರ್ತಕ್ಕಂತಹ ದೋಷಗಳು ದೂರವಾಗಿ, ದಾಂಪತ್ಯದಲ್ಲಿರ್ತಕ್ಕಂತಹ ವಿರಸ ಮತ್ತು ಮನೆಯಲ್ಲಿರ್ತಕ್ಕಂತಹ ಸಮಸ್ಯೆಗಳು, ಕಷ್ಟಗಳು ಅದು ದೂರ ಆಗಲಿ ಅನ್ನೋ ತರಹದಲ್ಲಿ ಈ ಒಂದು ಸಂಸ್ಕೃತದ ವಿಶೇಷವಾಗಿರ್ತಕ್ಕಂತಹ ಮೂಲಾರ್ಥ. ಸಂಕಲ್ಪ ಎಂಬತಕ್ಕಂತಹದ್ದು ಇದು ಸಾಮಾನ್ಯವಾದ್ದಲ್ಲ. ಸಂಕಲ್ಪವೇ ಪ್ರಧಾನ. ಆ ಪ್ರಧಾನವಾದಂಥ ಸಂಕಲ್ಪವನ್ನು ತಾವು ಮಾಡಿದ್ದೀರಿ. ನಿಮ್ಮ ಕೈ ಹಾಗೆ ಹಿಡಿದು ನಿಮ್ಮ ಮನೆ ದೇವರನ್ನು ಪ್ರಾರ್ಥನೆ ಮಾಡಿ. ನಿಮ್ಮ ಮನೆ ದೇವರು ಜಗದಃ ಪಿತರ ಮುಂದೆ ಪಾರ್ವತಿ ಪರಮೇಶ್ವರು, ನಿಮ್ಮ ತಂದೆ ತಾಯಿ, ನಿಮ್ಮ ಅತ್ತೆ ಮಾವ, ನಿಮ್ಮ ಪತಿದೇವರು. ಎಲ್ಲೋ ಒಂದು ಕಡೆ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಅಮ್ಮ, ನಿಮ್ಮ ಪತಿದೇವರು ಒಳ್ಳೆ ಚೆನ್ನಾಗಿರಲಿ, ಅವ್ರ ಆರೋಗ್ಯ ಚೆನ್ನಾಗಿರಲಿ ಅಂತ ಪ್ರಾರ್ಥನೆ ಮಾಡಿ ಎಂದೆ. ಆ ಕಡೆಯಿಂದ ಒಬ್ಬ ತಾಯಿ ಎದ್ದು, ಗುರುಗಳೇ ನಮ್ಮ ಪತಿದೇವರು ಮಾತಾಡಲ್ಲ, ನಮ್ಮ ಮನೇಲಿ ಫೋಟೋಲ್ಲಿ ಹಾಕಿದ್ದೀವಿ ನೀವು. ಯಾಕೆ ಫೋಟೋಲ್ಲಿ ಹಾಕಿದ್ರಿ? ಅವ್ರ ಪತಿ ಅಂದರೆ ಅದು ಒಂದು ದೇವರು ಅಂತ. ಅವರಲ್ಲಿ ಅಂದುಕೊಂಡಿರ್ತಕ್ಕಂಥದ್ದು ಸತ್ಯವೇ. ಪತಿ ಅಂದರೆ ದೇವರೇ. ಆದರೆ ಇತ್ತೀಚಿನ ಪತಿ ಸ್ವಲ್ಪ ಮಟ್ಟಿಗೆ ಒಂದು ಹೆಜ್ಜೆ ಜಾಸ್ತಿ ಹೊಡೆಯೋದ್ರಿಂದ ಪತಿ ಅಂದರೆ ವ್ಯಾ ಅನ್ನೋಂಗಾಗ್ತಾ ಇದೆ. ಗಂಡ ಹೆಂಡ್ತಿರಲ್ಲಿಬ್ಬರೂ ಸಹಿತ ನಿಮ್ಮನ್ನು ದೇವರು ಅಂತಲೇ ಕರೆಯೋದು. ಇಲ್ಲಿ ಲಕ್ಷ್ಮೀನಾರಾಯಣರ ನಾವು ಹೇಗೆ ನೋಡ್ತಿದ್ದೀವೋ ಅದೇ ಪ್ರಕಾರ ಮನೆಯಲ್ಲಿ ನೀವು ಸಹಿತ ಹಾಗಿರಬೇಕು. ಶಿವ ಪಾರ್ವತಿರ ಥರ ಇರಬೇಕು. ಯಾರಾದರೂ ಇಬ್ಬರು ಗಂಡ ಹೆಂಡ್ತಿರು ರೋಡಲ್ಲಿ ರಸ್ತೆ ನಡ್ಕೊಂಡು, ಅಬ್ಬಾ ಎಷ್ಟು ಚೆನ್ನಾಗಿ ನೋಡಪ್ಪ ಅವರು ದಂಪತಿಗಳು ಹೇಗೆ ಹೋಗ್ತಿದ್ದಾರೆ, ಶಿವ ಪಾರ್ವತಿ ನೋಡ್ದಂಗೆ ಆಗುತ್ತೆ, ಲಕ್ಷ್ಮೀನಾರಾಯಣರ ನೋಡ್ದಂಗೆ ಆಗುತ್ತೆ ಅಂತ ಯಾತಕ್ಕೆ ಹೇಳ್ತಾರೆ ಅಂದರೆ, ಆ ಭಗವಂತನ ನಾವು ಹೋಲಿಸ್ಕೋಬೇಕು. ಭಗವಂತ ಇಲ್ಲಿ ಅಲಂಕಾರ ಮೂರ್ತಿ ನಾವು ನೋಡ್ತಾ ಇದ್ದೀವಿ. ಪ್ರತಿಯೊಬ್ಬರ ಹೃದಯದಲ್ಲೂ ದೇವರಿದ್ದಾರೆ. ಹಾಗೆ ಮನೆ ದೇವರು, ಪತಿದೇವರು,
ಹಾಗೆ ಇದಾದ ನಂತರ ನಾವು ಈ ಸ್ಥಳದಲ್ಲಿ ಕೂತಿದ್ದೀವಿ. ಇಲ್ಲಿರ್ತಕ್ಕಂಥ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿನ ಪ್ರಾರ್ಥನೆ ಮಾಡಿ ನಿಮ್ಮ ಬಲಹಸ್ತದ ಉಂಗುರದ ಬೆರಳಿಂದ ಭೂಮಿನ ಮುಟ್ಟಿ ನಮಸ್ಕಾರ ಮಾಡಿ. ಬಲಹಸ್ತದ ಉಂಗುರದ ಬೆರಳಿಂದ ಭೂಮಿನ ಮುಟ್ಟಿ ಕಣ್ಣುಗೊತ್ಕೊಂಡು ಪ್ರಾರ್ಥನೆ ಮಾಡಿ. ಇಲ್ಲಿ ಕಲ್ಯಾಣೋತ್ಸವ ಕಾರ್ಯಕ್ರಮಗಳಿಂದ ಪ್ರಾರಂಭ ಆಗುತ್ತೆ. ಪ್ರಾರಂಭವಾಗುವಂತಹ ಒಂದೊಂದು ಕ್ಷಣವೂ ಆ ವಿಚಾರಗಳನ್ನು ನಿಮ್ಮ ಮುಂದೆ ಇಡ್ತಾ ಇರ್ತೀವಿ. ತಿಳ್ಕೊಳ್ಳಿ, ಮದುವೆ ಅಂದರೆ ಹೋಗೋದು, ಗಂಡು ಹೆಣ್ಣು ನೋಡೋದು, ಇರ್ತಕ್ಕಂಥದ್ದನ್ನು ಕವರಲ್ಲಿ ಹಾಕ್ಕೊಳ್ಳೋದು, ತೊಗೊಂಡೋಗಿ ಕೊಟ್ಟು ಬಿಡೋದು, ಹೊಟ್ಟೆ ತುಂಬ ಊಟ ಬಾರಿಸೋದು, ಮನೆಗೆ ಬಂದುಬಿಡೋದಲ್ಲ. ಈ ಒಂದು ದಾಂಪತ್ಯಕ್ಕೆ ಕಾಲಿಡ್ತಕ್ಕಂತಹ ವಧುವರರನ್ನು ಅರಸುವಂತಹದ್ದು ನಿಮ್ಮಲ್ಲಿ ಒಳ್ಳೆಯ ಗುಣ ಇರಬೇಕು. ಅದಕ್ಕೋಸ್ಕರ ಮದುವೆ ಮನೆಗೆ ಹೋದಾಗ ಮದುವೆ ಗಂಡು ಹೆಣ್ಣನ್ನು ಹರಿಸುವಂಥದ್ದಾಗಬೇಕು. ಆದರೆ ಈ ಮದುವೆ ಮನೆಗೆ ಬಂದು ಭಗವಂತ ನಮ್ಮನ್ನು ಹರಸಪ್ಪ ಅಂತ ಕೇಳಬೇಕು. ಅಲ್ಲಿ ಮದುವೆ ಮನೆಗೆ ಹೋದರೆ ನೀವು ಹರಸಬೇಕು. ಈ ಮದುವೆ ಮನೆಗೆ ಬಂದಿದ್ದೀರಿ, ಇಲ್ಲಿ ಹರಸುವಂಥ ದೇವರನ್ನ ಕೇಳಬೇಕು. ಏನೇ ಆದರೂ ಏಕಾದಶಿಯಲ್ಲಿ ಈ ಒಂದು ಏಕಾದಶಿ ಬಹಳ ವಿಶೇಷವಾದ್ದು. ಪ್ರತಿ ಮಾಸದಲ್ಲೂ ಏಕಾದಶಿ ಬರುತ್ತೆ. ಈ ವೈಕುಂಠ ಏಕಾದಶಿ ಸ್ವರ್ಗದ ಬಾಗಿಲು ತೆಗೆಯುತ್ತೆ. ನಮ್ಮ ವರಗಳನ್ನು ನಮಗೆ ಬೇಕಾದಂಥದ್ದನ್ನು ಬೇಗ ದಯಪಾಲಿಸುತ್ತೆ. ಇಂತಹ ಒಂದು ಕೈಂಕರ್ಯಕ್ಕೆ ಅಣಿ ಮಾಡಿಕೊಟ್ಟಿರ್ತಕ್ಕಂಥ ಈ ಕಾರ್ಯಕ್ರಮ ಇವತ್ತಿಷ್ಟು ಅದ್ಧೂರಿಯಾಗಿ ನಡೀಬೇಕು, ಕಲ್ಯಾಣೋತ್ಸವ ಅಂತ ಹೇಳಿ ನಮ್ಮ ಪುಟ್ಟಸ್ವಾಮಿಯವರು ಆಗಿಂದಾಗಲೇ ಮೇಲಿಂದ ಮೇಲೆ ಫೋನ್ ಮಾಡಿ ಬೇಗ ಬನ್ನಿ ಅಂತ ಹೇಳಿ ನನಗೂ ಸಹಿತ ಇತ್ತೀಚೆಗೆ ಪಾಪ ಒಳ್ಳೆ ನೃತ್ಯವನ್ನು ಮಾಡಿದಂತಹ ಕಲಾವಿದರು. ಒಳ್ಳೆಯದಾಗಲಿ. ಕಾರ್ಯಕ್ರಮ ಶುರು ಮಾಡೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. पूर्वोच्चरत एवं गुण विशेषेण विशिष्टायाम् अस्यां शुभदितौ श्री भगवतारज्ञेय कैङ्कर्यम् अस्य देवदेवोत्तमस्य देवता सार्वभौमस्य श्रीमदखिलाण्डकोटि ब्रह्माण्डनायकस्य श्रीमदनन्दगरुड विश्वक्सेनादि दिव्य परिवार परिवृतस्य भूनीला समेत श्री श्रीनिवासस्वामिनः तिरुकल्याण महोत्सवाङ्गभूतम् स्थलशुद्ध्यर्थं हृद्यर्थं समस्त ताण्डव पाण्डव शुद्ध्यर्थं सर्वोपकरण शुद्ध्यर्थं अस्मिन् पूजा द्रव्य शुद्ध्यर्थं आत्मशुद्ध्यर्थं शरीर शुद्ध्यर्थं शुद्धि पुण्याहवाचनाङ्गौ प्रारीप्सितस्य कर्मणः निर्विघ्नेन प्रसमाप्त्यर्थो प्रथमतः विश्वक्सेना आराधने विनियोगः. ಸ್ವಾಮಿಯ ಕಲ್ಯಾಣೋತ್ಸವದಲ್ಲಿ ಸ್ವಾಮಿಗೆ ಧಾರೆ ಸಮಯದಲ್ಲಿ ಹಾಕುವಂಥ ಅಕ್ಷತೆ ಪ್ರತಿಯೊಬ್ಬರ ವಾಸ್ತುಗೃಹದಲ್ಲಿರ್ತಕ್ಕಂಥ ದೋಷ ದೂರ ಆಗಬೇಕು. ದಾಂಪತ್ಯದಲ್ಲಿ ವಿರಸವಿದ್ದರೆ ಅದು ಸರಿ ಹೋಗಬೇಕು. ಮದುವೆ ಆಗದೇ ಇರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಅದು ಯಾವ ಕ್ರಮದಲ್ಲಿ ಅಕ್ಷತೆಯನ್ನು ನೀವು ಹೇಗೆ ಯಾವ ಮುಖದ ಮಾಡಿ ಹೆಣ್ಣು ಮಕ್ಕಳನ್ನು ಯಾವ ಮುಖದಲ್ಲಿ ಭಾಗದಲ್ಲಿ ಕೂಡಿಸಿ ಯಾವ ಡೈರೆಕ್ಷನ್ ಅಂದರೆ ಯಾವ ದಿಕ್ಕಿಗೆ ಕೂಡಿಸಿ ನೀವು ಅಕ್ಷತೆಯನ್ನು ಹಾಕ್ತಿರೋ ಅಷ್ಟೇ ಶೀಘ್ರವಾಗಿ ಅವರಿಗಿರ್ತಕ್ಕಂಥ ಕಂಕಣ ದೋಷಗಳು ಏನಾದರೂ ಇದ್ದರೆ ಅಥವಾ ಮಾಂಗಲ್ಯ ದೋಷವಿದ್ದರೆ ದೂರವಾಗಿ ಶೀಘ್ರವಾಗಿ ವಿವಾಹವಾಗುತ್ತೆ. ಬರೀ ಹೆಣ್ಣು ಮಕ್ಕಳಿಗೆ ಅಷ್ಟೇ ಅಲ್ಲ, ಗಂಡು ಮಕ್ಕಳಿಗಾದರೂ ಅಂತಹ ಅವ್ರಿಗೆ ಇಲ್ಲಿ ಸ್ವಾಮಿಗೆ ನಡೀತಕ್ಕಂಥ ಕಲ್ಯಾಣೋತ್ಸವದ ಆ ಅಕ್ಷತೆ ಪ್ರಸಾದ ವಾಸ್ತುಗೃಹಕ್ಕಾಗಲಿ ಅಥವಾ ಮಕ್ಕಳ ಮದುವೆಗಾಗಲಿ ಅಥವಾ ಸಂತಾನವಿಲ್ಲದಿರ ಸಾಕಷ್ಟು ಸಮಸ್ಯೆ ಹೊತ್ತಿರ್ತಕ್ಕಂಥ ಅವರಿಗೆ ಆ ಅಕ್ಷತೆ ಇಸ್ಕೊಂಡು 9 ದಿನ ನಿಮ್ಮ ಸೆರೆಗಲ್ಲಿ ಗಂಟು ಹಾಕಬೇಕು. ಅದರ ಕ್ರಮ ಏನು ನಾನು ಆಮೇಲೆ ತಿಳಿಸ್ತೀನಿ. ಅಕ್ಷತೆನ ಹೇಗೆ ತೊಗೊಂಡೋಗ್ಬೇಕು ಅನ್ನೋ ಕ್ರಮ ಇದೆ, ಅದನ್ನು ನಾನು ತಿಳಿಸ್ತೀನಿ. ಕೂತ್ಕೊಳ್ಳಿ, ಮಧ್ಯದಲ್ಲಿ ಆ ಕಡೆ ಈ ಕಡೆ ಓಡಾಡೋದು ಬೇಡ, ಕೂತ್ಕೊಳ್ಳಿ. ಅತಃ ಪ್ರಾರ್ಥ್ಯ ವಿಶ್ವಕ್ಸೇನಾಯ ವಿದ್ಮಹೇ ವೇತ್ರಹಸ್ತಾಯ ಧೀಮಹಿ ತನ್ನೋ ಸೇನೇಶ ಪ್ರಚೋದಯಾತ್. ವಿಶ್ವಕ್ಸೇನಾಯ ನಮಃ. ಆತ್ಮ ಪ್ರದಕ್ಷಿಣ ನಮಸ್ಕಾರಾರಿಂ ಸಮರ್ಪಯಾಮಿ. ಅನಯಾ ಪೂಜಯಾ ಭಗವಾನ್ ಸರ್ವಾತ್ಮಕಃ ವಿಶ್ವಕ್ಸೇನ ದೇವತಾ ಸುಪ್ರೇದ ಸುಪ್ರಸನ್ನಾಃ ವರದಾ ಭವಂತು. ವಿಶ್ವಕ್ಸೇನ ಬಲ ಪ್ರಸಾದ ಸಿದ್ಧಿರಸ್ತು. ಆವಾಯಿತ ವಿಶ್ವ ನಮಃ. ಪೂಜಾ ಯಥಾಸ್ಥಾನಮುದ್ವಾಸಯಾಮಿ ಶೋಭನಾರ್ಥೆ ಕ್ಷೇಮಾಯ ಪುನರಾಗಮನಾಯ ಚ. ವಿಶ್ವಕ್ಸೇನ ಬಲ ಪ್ರಸಾದ ಸಿದ್ಧಿರಸ್ತು. ಯಾವುದೇ ಒಂದು ಪೂಜಾನುಷ್ಠಾನ ಮಾಡಬೇಕಾದರೂ ಗಣಪತಿ ಆರಾಧನೆ. ಇಲ್ಲಿ ಶ್ರೀನಿವಾಸನ ಕಲ್ಯಾಣೋತ್ಸವ ಕಾಲದಲ್ಲಿ ವಿಶ್ವಕ್ಷೇನ ಆರಾಧನೆ ನಡೆದಿದೆ. ವಿಶ್ವಕ್ಷೇನ ಹಾಗೂ ಗಣಪತಿ ಎರಡೂ ಪ್ರಥಮದಲ್ಲಿ ಮಾಡುವಂತಹದ್ದು. ಹಾಗೆ ಈ ಪ್ರಸಾದವನ್ನು ಎಲ್ಲರೂ ದರ್ಶನ ಮಾಡ್ತಾ ಇದ್ದೀರಿ. ಪ್ರಸಾದವನ್ನು ದರ್ಶನ ಮಾಡಿ, ಈ ಪ್ರಸಾದ ವಿಶ್ವಕ್ಷೇನ ಪ್ರಸಾದ. ಇದು ದರ್ಶನ ಮಾಡಿದ್ರೆ ಸಾಕು. ಇದು ಒಂದು ಪ್ರಥಮದಲ್ಲಿ ಮಾಡುವಂತಹ ಇದು ಕಂಕಣದಕ್ಕೆ ಸಮಾನ. ಅಂದರೆ ಈ ಪ್ರಸಾದವನ್ನು ತೆಗೆದುಕೊಳ್ಳೋದ್ರಿಂದ ನಾವು ಮುಂದಿನ ಕಾರ್ಯಕ್ರಮ ಮಾಡಲಿಕ್ಕೆ ಅಣಿ ಮಾಡಿಕೊಡುವಂತಹದ್ದು. ಹಾಗೆ ಇದನ್ನು ದರ್ಶನ ಮಾಡಿ ಮುಂದಿನ ಕಾರ್ಯಕ್ರಮವನ್ನು ಶುರು ಮಾಡಲಿ.
ಗಣಾನಾಂ ಗಣಪತಯೇ ಓಂ ಏಕದಂತಾಯ ಓಂ ಶೂರ್ಪಕರ್ಣಾಯ ಓಂ ಮೋದಕಹಸ್ತಾಯ ಓಂ ವಿಘ್ನ ವಿನಾಶಾಯ ಓಂ ವಿಘ್ನ ವಿನಾಶಾಯ ಓಂ ಸಿದ್ಧಿ ಪ್ರದಾತಾಯ ಓಂ ಸಿದ್ಧಿ ಪ್ರದಾತಾಯ ಓಂ ಗಣಾನಾಂ ಗಣಪತಿ. ಭಕ್ತಾದಿಗಳೇ, ಇಲ್ಲಿವರೆಗೂ ಕೂಡ ಗಣಪತಿಯ ಪೂಜೆಯನ್ನ ಮಾಡಿ ಈ ವೇದಿಕೆ ಮತ್ತೆ ನಾವು ಶುದ್ಧರಾಗಬೇಕು, ನಮ್ಮಲ್ಲಿರ್ತಕ್ಕಂಥ ಆತ್ಮಶುದ್ಧಿ ಪೂರ್ವಕವಾಗಿ ಪರಮಾತ್ಮನಿಗೆ ಆರಾಧನೆ ಮಾಡಬೇಕು ಅಂತಕ್ಕಂಥದ್ದು ಶಾಸ್ತ್ರಪೂರ್ಣವಾಗಿರೋದ್ರಿಂದ ಪುಣ್ಯಾಹವನ್ನು ಆಚರಿಸಿದ್ದೀವಿ. ಈಗ ರಕ್ಷಾಬಂಧನ, ಶಿರೋಭೂಷಣ, ಮಧುಪರ್ಕ, ಯಜ್ಞೋಪವೀತ ಧಾರಣ, ಪ್ರವರ, ಮಂಗಳಾಷ್ಟಕ, ಮುಹೂರ್ತ ಚೂರ್ಣಿಕ, ಮಹಾಸಂಕಲ್ಪ, ಕನ್ಯಾದಾನ ಪುರತ್ಸರವಾದ ಮಾಂಗಲ್ಯಧಾರಣ ಅಕ್ಷತಾರೋಪಣ ಪರ್ಯಂತದವರೆಗೆ ಲೌಕಿಕವಾಗಿ ನಿಮ್ಮ ನಿಮ್ಮ ಗೃಹಗಳಲ್ಲಿ ಮದುವೆಯ ಶಾಸ್ತ್ರಗಳನ್ನು ಹೇಗೆ ಮಾಡ್ತೀರೋ ಅದೇ ಶಾಸ್ತ್ರವನ್ನು ಭಗವಂತನಿಗೂ ಕೂಡ ಅರ್ಪಣೆಯನ್ನ ಮಾಡ್ತೀವಿ. ಸಾವಧಾನ ಚಿತ್ತರಾಗಿ ತಾವೆಲ್ಲರೂ ಕೂಡ ಭಗವಂತನ ಪ್ರಾರ್ಥನೆ ಮಾಡಬೇಕಾಗಿ ವಿನಂತಿ. ಸ್ವಾಮಿಗೆ ಕಂಕಣವನ್ನು ಕಟ್ಟತಕ್ಕಂತಹದ್ದು, ಕಂಕಣ ಧಾರಣೆ. ಕಂಕಣ ಕಟ್ಟಿದ್ರೆ ಒಂದು ವಿಶೇಷವಾದಂತಹ ಸಂಕಲ್ಪ ಅಂತ, ಒಂದು ಸಂಕಲ್ಪ, ಒಂದು ಕಂಕಣ, ಕಂಕಣ ಕಟ್ಟಿ ನಡೆಸುವಂತಹದ್ದು. ಸ್ವಾಮಿಗೆ ಕಂಕಣ ದಾರ ನಡೀತಾ ಇದೆ, ದರ್ಶನ ಮಾಡ್ಕೊಳ್ಳಿ. ಗೋವಿಂದ ಗೋವಿಂದ. ಅರಿಶಿನ ಕುಂಕುಮ ಶ್ರೀಗಂಧ ಜಲಧಾರೆ ಸಿರಿ ವೆಂಕಟೇಶನ ಶಿರ ಮೇಲೆ ಎರೆಯುವ ಅರಿಶಿನ ಕುಂಕುಮ ಶ್ರೀಗಂಧ ಜಲಧಾರೆ ಹರಿಶ್ರೀ. ಸ್ವಾಮಿಗೆ ಕಂಕಣ ಆಯಿತು, ಈಗ ಬಾಶಿಂಗ, ಶಿರೋಭೂಷಣವಾಗಿರ್ತಕ್ಕಂಥದ್ದು ಬಾಶಿಂಗ. ಈಗ ಬಾಶಿಂಗನ್ನು ಸ್ವಾಮಿಗೆ ಧಾರಣೆ ಮಾಡ್ತಾ ಇದ್ದಾರೆ. ನೋಡಿ ಎಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಜಗತ್ ಕಲ್ಯಾಣ ಕರ್ತನಿಗೆ, ನಿತ್ಯವೂ ಕಲ್ಯಾಣೋತ್ಸವ ಪ್ರಿಯನಿಗೆ ಸ್ವಾಮಿಗೆ ಈಗ ಬಾಶಿಂಗ ಧಾರಣೆ. ಸ್ವಾಮಿಗೆ ಕಂಕಣ ಧಾರಣ ಆಯಿತು, ಬಾಶಿಂಗ ಆಯಿತು. ಈಗ ಯಜ್ಞೋಪವೀತ, ಯಜ್ಞೋಪವೀತಂ ಪರಮಂ ಪವಿತ್ರಂ ಪ್ರಜಾಪತೇರ್ಯಂ ಸಹಜಂ ಪರಸ್ತಾತ್. ಹಾಗೆ ತಾಯಿ ಗಾಯತ್ರಿಯನ್ನ ಪ್ರಾರ್ಥನೆ ಮಾಡಿ ಯಜ್ಞೋಪವೀತ ಧಾರಣೆ ಆಗ್ತಾ ಇದೆ ಶ್ರೀಮನ್ನಾರಾಯಣನಿಗೆ. ನಾರಾಯಣ ಗೋವಿಂದ ಗೋವಿಂದ, ಏಡುಕೊಂಡಲವಾಡ ವೆಂಕಟರಮಣ ಗೋವಿಂದ ಗೋವಿಂದ. ಸಿರಿ ವೆಂಕಟೇಶನ ಶಿರ ಮೇಲೆ ಎರೆಯುವ ಅರಿಶಿನ ಕುಂಕುಮ ಶ್ರೀಗಂಧ ಜಲಧಾರೆ. ಸ್ವಾಮಿಗೆ ಪ್ರವರ ಅಂತಕ್ಕಂಥದ್ದು ಬಹಳ ಮುಖ್ಯ. ಈ ಪ್ರವರ ಅಂತಕ್ಕಂಥದ್ದು ತಾನು ಯಾರು, ಯಾರ ವಂಶಸ್ಥನು, ಯಾರ ಕುಟುಂಬದಿಂದ ಬಂದಿದ್ದಾನೆ ಅಂತ ಹೇಳ್ತಕ್ಕಂಥದ್ದಕ್ಕೆ ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಹಾಗಾಗಿ ಪ್ರವರ ಅಂತಕ್ಕಂಥದ್ದು ಶ್ರೀನಿವಾಸನಿಗೂ ಸಹಿತ ಶ್ರೀನಿವಾಸನ ತಂದೆ ಯಾರು, ಆತನ ಗೋತ್ರ ಯಾರು, ಆ ಗೋತ್ರ ವಂಶ ಇದೆಲ್ಲವನ್ನು ಸಹಿತ ತಿಳಿಸಬೇಕು ಈ ಮದುವೆ ಮಂಟಪದಲ್ಲಿ. ಅದಾದ ನಂತರ ಆಕಾಶರಾಜನ ಮಗಳು ಪದ್ಮಾವತಿ ಹಾಗೂ ಸಮುದ್ರರಾಜನ ಮಗಳಾಗಿರ್ತಕ್ಕಂಥ ತಾಯಿ ಮಹಾಲಕ್ಷ್ಮಿಯನ್ನ ಇಲ್ಲಿಗೆ ಅವರ ಪ್ರವರ, ಅವರ ಸಂಕಲ್ಪದೊಂದಿಗೆ ಅವರ ತಂದೆ, ತಾತ, ಮುತ್ತಾತ
3 ತಲೆಮಾರುಗಳ ಹೆಸರನ್ನು ಹೇಳುವಂತಹದ್ದು ಪದ್ಧತಿ. ಹಾಗಾಗಿ ಈ ಕಲ್ಯಾಣೋತ್ಸವದಲ್ಲಿ ಶಾಸ್ತ್ರಬದ್ಧವಾಗಿ ಆಗಮಶಾಸ್ತ್ರ ಪ್ರಕಾರ ನಡೀತಿರ್ತಕ್ಕಂಥ ಈ ಒಂದು ವಿಶೇಷವಾಗಿರ್ತಕ್ಕಂಥ ಕಲ್ಯಾಣೋತ್ಸವವನ್ನು ದರ್ಶನ ಮಾಡೋದೇ ಮಹಾಭಾಗ್ಯ. ಗೋವಿಂದ ಗೋವಿಂದ. ದೇಶನ ಶಿರ ಮೇಲೆ ಎರೆಯುವ ಅರಿಶಿನ ಕುಂಕುಮ ಶ್ರೀಗಂಧ ಜಲಧಾರೆ. ಮಂಗಳಾರತಿ ಬೆಳಕಲಿ ಹರಿಮೊಗವು ಕೋಟಿ ರವಿ ತೇಜದ ರಶ್ಮಿ ಚಿಮ್ಮುತ್ತಿದೆ. ಮಂಗಳಾರತಿ ಬೆಳಕಲಿ ಹರಿಮೊಗವು ಕೋಟಿ ರವಿ ತೇಜದ ರಶ್ಮಿ ಚಿಮ್ಮುತ್ತಿದೆ. ಶ್ರೀ ಶೇಷಶಾಯಿಯ ಕೇಸರಿ ತೀರ್ಥವು ಸುಗಂಧಯುತವಾಗಿ ಜೀವವ ತಣಿಸಿದೆ. ಸುಗಂಧಯುತವಾಗಿ ಜೀವವ ತಣಿಸಿದೆ. ಸಿರಿ ವೆಂಕಟೇಶನ ಶಿರ ಮೇಲೆ ಎರೆಯುವ ಅರಿಶಿನ ಕುಂಕುಮ ಶ್ರೀಗಂಧ ಜಲಧಾರೆ. ಹರಿ ಶ್ರೀನಿವಾಸಗೆ ಪಂಚಾಮೃತಧಾರೆ. ವರ ವಿಶ್ವರೂಪಿಗಿದು ಮಂಗಳಧಾರೆ. ವರ ವಿಶ್ವರೂಪಿಗಿದು ಮಂಗಳಧಾರೆ. ಸಿರಿ ವೆಂಕಟೇಶನ ಶಿರ ಮೇಲೆ ಎರೆಯುವ ಅರಿಶಿನ ಕುಂಕುಮ ಶ್ರೀಗಂಧ ಜಲಧಾರೆ. ವೆಂಕಟೇಶ ಶ್ರೀನಿವಾಸ ಶ್ರೀನಿವಾಸ ಶ್ರೀ ವೆಂಕಟೇಶ. ನಿನ್ನ ದಿವ್ಯ ನಾಮ ಭಜನೆ ಮಾಡಿ ಇಂದು ಧನ್ಯನಾದೆನಯ್ಯ ನಾನು ದೇವಾ. ಧನ್ಯನಾದೆನಯ್ಯ ನಾನು ದೇವಾ. ಶ್ರೀ ವೆಂಕಟೇಶ ನಿನ್ನ ಭವ್ಯ ರೂಪವನ್ನು ನೋಡಿ ಪುಣ್ಯವಂತನಾದೆನಯ್ಯ ದೇವಾ. ಪುಣ್ಯವಂತನಾದೆನಯ್ಯ ದೇವಾ. ಪದವ ಬಿಟ್ಟು ನಮ್ಮ ತಿರುಮಲಗಿರಿ ಶಿಖರದಲ್ಲಿ ಸ್ಥಿರವಾಗಿ ನಿಂತಿರುವ ಹರಿಯೇ. ಬಡವ ಭಕ್ತರಾದ ನಮ್ಮ ಬಾಧೆಗಳನ್ನು ಪರಿಹರಿಸುವ ಬಾಂಧವನು ನೀನೆ ನಮ್ಮ ದೊರೆಯೇ. ಪರಮ ಪದವ ಬಿಟ್ಟು ನಮ್ಮ ತಿರುಮಲಗಿರಿ ಶಿಖರದಲ್ಲಿ ಸ್ಥಿರವಾಗಿ ನಿಂತಿರುವ ಹರಿಯೇ. ಬಡವ ಭಕ್ತರಾದ ನಮ್ಮ ಬಾಧೆಗಳನ್ನು ಪರಿಹರಿಸುವ ಬಾಂಧವನು ನೀನೆ ನಮ್ಮ ದೊರೆಯೇ. ಆಶ್ರಿಸುವ ಜನರಿಗೆಲ್ಲ ಆಶ್ವಾಸನೆ ನೀಡ ಬಯಸಿ ಅಭಯ ಹಸ್ತ ತೋರುವ ಶ್ರೀನಾಥ. ಅಭಯ ಹಸ್ತ ತೋರುವ ಶ್ರೀನಾಥ. ಅಭಯ ಹಸ್ತ ತೋರುವ ಶ್ರೀನಾಥ. ಅಭಯ ಹಸ್ತ ತೋರುವ ಶ್ರೀನಾಥ. ಶ್ರೀನಿವಾಸ ನಿನ್ನ ದಿವ್ಯ ನಾಮ ಭಜನೆ ಮಾಡಿ ಇಂದು ಧನ್ಯನಾದೆನಯ್ಯ ನಾನು ದೇವಾ. ಧನ್ಯನಾದೆನಯ್ಯ ನಾನು ದೇವಾ. ಶ್ರೀ ವೆಂಕಟೇಶ ನಿನ್ನ ಭವ್ಯ ರೂಪವನ್ನು ನೋಡಿ ಪುಣ್ಯವಂತನಾದೆನಯ್ಯ ದೇವಾ. ಪುಣ್ಯವಂತನಾದೆನಯ್ಯ ದೇವಾ. ಮಧ್ಯ
ಮಧ್ಯಾಂತರಹಿತ ಅಪ್ರಮೇಯ ಅದ್ವಿತೀಯ ಆರಾಧನೆ ಮಾಡುವೆನು ತಂದೆ. ತಂದೆ ನೀನೆ, ತಾಯಿ ನೀನೆ, ದಯ ತೋರುವ ದಾತ ನೀನೆ, ಸರ್ವಸ್ವವು ನೀನೇ ಸರ್ವೇಶ. ಆದಿ ಮಧ್ಯಾಂತರಹಿತ ಅಪ್ರಮೇಯ ಅದ್ವಿತೀಯ ಆರಾಧನೆ ಮಾಡುವೆನು ತಂದೆ. ತಂದೆ ನೀನೆ, ತಾಯಿ ನೀನೆ, ದಯ ತೋರುವ ದಾತ ನೀನೆ, ಸರ್ವಸ್ವವು ನೀನೇ ಸರ್ವೇಶ. ಸಖನು ನೀನು, ಸ್ವಾಮಿ ನೀನು, ಸಂರಕ್ಷಕನು ನೀನೆ, ಸಪ್ತಗಿರಿಯ ಸಾರ್ವಭೌಮ ದೇವ, ಸಪ್ತಗಿರಿಯ ಸಾರ್ವಭೌಮ ದೇವ, ಸಪ್ತಗಿರಿಯ ಸಾರ್ವಭೌಮ ದೇವ. ಶ್ರೀನಿವಾಸನ ಕಲ್ಯಾಣೋತ್ಸವದಲ್ಲಿ ಸ್ವಾಮಿಗೆ ಕಲ್ಯಾಣೋತ್ಸವದ ಜಗದೊಡೆಯನಾಗಿರ್ತಕ್ಕಂತಹ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಕಲ್ಯಾಣೋತ್ಸವದ ಈ ಒಂದು ವಿಶೇಷವಾಗಿರ್ತಕ್ಕಂತಹ ಹಂತ. ಸ್ವಾಮಿಗೆ ಕಂಕಣದ ಹಾರ ಆಯಿತು, ಬಾಶಿಂಗ ಆಯಿತು, ಯಜ್ಞೋಪವೀತ ಆಯಿತು, ಇನ್ನು ಕನ್ಯಾದಾನ ಆಯಿತು. ಕನ್ಯಾದಾನ ಗುರುಗಳು ಹೇಳಿದಾಗೆ ಕನ್ಯಾದಾನ ಎಂಬತಕ್ಕಂಥದ್ದು ಸಾಮಾನ್ಯವಾದ್ದಲ್ಲ. ಪ್ರತಿಯೊಬ್ಬರ ಮನೆಗೂ ಒಂದು ಹೆಣ್ಣಿರಬೇಕು. ಹೆಣ್ಣು ಮನೆಯ ಕಣ್ಣು, ಹೆಣ್ಣು ಮನೆಯ ಕಣ್ಣು. ಹೆಣ್ಣು ಮಕ್ಕಳು ಯಾವ ಮನೆಯಲ್ಲಿ ನಿತ್ಯವೂ ಸಹಿತ ಆನಂದವಾಗಿರ್ತಾರೋ, ಯಾವ ವಾಸ್ತುಗೃಹದಲ್ಲಿ ನಿತ್ಯವೂ ಸಹಿತ ನಗನಗ್ತಾ ಸಂಸಾರವನ್ನು ತೂಗುತ್ತಾರೋ ಆಗಲೇ ಆ ಮನೆ ನಂದಗೋಕುಲವಾಗಿರ್ತಕ್ಕಂಥದ್ದು. ಹಾಗೆ ಹೆಣ್ಣು ಮಕ್ಕಳು ಸದಾಕಾಲ ನಗನಗ್ತಾ ಇರಬೇಕು. ಬಂದದ್ದೇನೇ ಬರಲಿ ಶ್ರೀನಿವಾಸನ ದಯ ಬಂದಿರಲಿ ಅಂತ ಹೇಳಬೇಕು. ಅಂತಹದ್ರಲ್ಲಿ ಸ್ವಾಮಿ ಇನ್ನು ಮಾಂಗಲ್ಯ ಕಟ್ಟುವಂತಹ ಕಾಲ. ಶ್ರೀದೇವಿ ಭೂದೇವಿ ಜೊತೆಗೆ ತಾಯಿ ಮಹಾಲಕ್ಷ್ಮಿ ಪದ್ಮಾವತಿ ಸಮೇತ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಸಾನ್ನಿಧ್ಯಕ್ಕೆ ಸಿದ್ಧತೆಯಾಗಿದ್ದಾನೆ. ಶ್ರೀನಿವಾಸ ಮಾಂಗಲ್ಯ ಧಾರಣೆ ಮಾಡಲಿಕ್ಕಾಗಿ ಸಿದ್ಧನಾಗಿದ್ದಾನೆ. ಈ ಮಾಂಗಲ್ಯವನ್ನು ಪೂಜೆ ಮಾಡಿ ಅರಿಶಿನ ಕುಂಕುಮ ಮಂಗಳ ದ್ರವ್ಯಗಳಿಂದ ಭಗವತಿಯ ಪ್ರಾರ್ಥನೆ ಮಾಡಿ ನಂತರ ಮಾಂಗಲ್ಯ ಧಾರಣಕ್ಕೆ ಸಿದ್ಧರಾಗೋಣ. ಭಗವತಿ ಶ್ರೀ ಶ್ರೀನಿ
ದೇವಾಲಯದಲ್ಲಿ ಇಷ್ಟೊತ್ತು ಆದಂತಹ ಅಕ್ಷತೆ ಪ್ರಸಾದ, ಇಷ್ಟೊತ್ತು ಮಾಂಗಲ್ಯ ಮುಹೂರ್ತದಲ್ಲಿ ಭಗವಂತನಿಗೆ ನಡೆದಂತಹ ಧಾರೆ, ಅಕ್ಷತಾರೋಹಣ, ಆ ಅಕ್ಷತೆಯನ್ನು ನಾಳೆ ಬೆಳಿಗ್ಗೆ ಶ್ರೀನಿವಾಸನ ಸಾನ್ನಿಧ್ಯದಲ್ಲಿ ಇದೇ ಆಸ್ಥಾನದಲ್ಲಿ ಸಂಪೂರ್ಣವಾದಂಥ ಅಕ್ಷತೆ ಪ್ರಸಾದವನ್ನು ದೇವರ ಸಾನ್ನಿಧ್ಯದಲ್ಲಿರುತ್ತೆ. ಪ್ರತಿಯೊಬ್ಬರು ಸರತಿ ಸಾಲಲ್ಲಿ ಬಂದು ನಾಳೆ ಬೆಳಿಗ್ಗೆ ಶ್ರೀನಿವಾಸನ ದರ್ಶನ ಮಾಡಿ ಅಕ್ಷತೆಯ ಪ್ರಸಾದವನ್ನು ತೆಗೆದುಕೊಂಡು ಹೋಗಿ. ಜೊತೆಗೆ ಮದುವೆ ಆಗದಿರೇ ಇರ್ತಕ್ಕಂಥ ಹೆಣ್ಣು ಮಗಳನ್ನು ಉತ್ತರಾಭಿಮುಖವಾಗಿ ಕೂಡಿಸಿ ನೀವು ದಂಪತಿಗಳು ತಂದೆ ತಾಯಿ ಅಕ್ಷತೆಯನ್ನು ಮಗು ಮೇಲೆ ಹಾಕಿ. ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆಗೋಸ್ಕರ ಈ ಅಕ್ಷತೆಯನ್ನು 11 ದಿನ ಮಕ್ಕಳ ತಲೆ ಮೇಲೆ ಹಾಕಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇವತ್ತಿನ ಕಾರ್ಯಕ್ರಮ ತಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುವಂತಹ ಸಮಯ ಇದಾಗಿದೆ. ಮತ್ತೆ ನಿಮ್ಮ ಭೇಟಿ ಸೋಮವಾರ ಬೆಳಿಗ್ಗೆ 8 ಗಂಟೆಗೆ ಇದೇ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ. ನಮಸ್ಕಾರ.